तपस्वाध्याय शुश्रूषा कृष्ण पूजा रथम मुनिम विश्वेशम इष्टदम वंदे परिव्राट चक्रवर्तिनम। ಶ್ರೀ ವಿಶ್ವೇಶತೀರ್ಥರ ವಿಶ್ವದರ್ಶನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆದರದ ಸ್ವಾಗತ. ಈ ಒಂದು ದಿವಸ ಗುರುಗಳ ಜೊತೆಗಿನ ವಿಶೇಷ ಒಡನಾಟಗಳನ್ನು ಹಾಗೂ ಗುರುಗಳ ಭೌಮ ವ್ಯಕ್ತಿತ್ವವನ್ನು ಪರಿಚಯಿಸಲು ಈ ಬಾರಿ ನಮ್ಮೊಂದಿಗೆ ಪ್ರಸಿದ್ಧ ಅಂಕಣಕಾರರಾದಂತಹ ಹಾಗೂ ಉತ್ತಮ ವಾಗ್ಮಿಗಳಾದ ಶ್ರೀ ರೋಹಿತ್ ಚಕ್ರತೀರ್ಥ ಅವರು ನಮ್ಮೊಂದಿಗೆ ಇದ್ದಾರೆ. ಆಗಮಿಸಿದಂತಹ ಶ್ರೀಯುತರಿಗೆ ಪೂರ್ಣಪ್ರಜ್ಞೆ ವಿದ್ಯಾಪೀಠದ ಹಿರಿಯ ವಿದ್ವಾಂಸರಾದಂತಹ ಬದರೀನಾಥ ಆಚಾರ್ಯರು ಸ್ವಾಗತ ಕೋರಬೇಕೆಂಬುದಾಗಿ ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ. ವಿದ್ಯಾಮಾನ್ಯ ರಾಜಶಿಷ್ಯಂ ರಾಷ್ಟ್ರಮಾನ್ಯ ಯತೀಶ್ವರಂ ಪ್ರಪಂಚಮಾನಿತಂ ವಂದೇ ವಿಶ್ವೇಶ ಗುರುಶೇಖರಂ. ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವ ಅದು ಮೇರು ಪರ್ವತದಂತೆ. ಅದು ಪಶ್ಯಂತೋಪಿ ನ ಪಶ್ಯಂತಿ ಅಂತ ಹೇಳ್ತಾರೆ ಮೇರು ಪರ್ವತದ ಬಗ್ಗೆ. ಅದು ಎಷ್ಟು ನೋಡಿದರೂ ಕೂಡ ಅದು ಮುಗಿಯೋದೇ ಇಲ್ಲಂತದು. ಹಾಗೆ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದರ ಗುಣಗಳನ್ನ ಎಷ್ಟು ಜನರ ಬಾಯಿಂದ ಕೇಳಿದರೂ ಕೂಡ ಅದು ಮುಗಿಯೋದೇ ಇಲ್ಲ. ಅದು ಅಂತಹ ಗುಣಗಳ ಸಾಗರವೇ ಆಗಿದ್ರು ಪರಮ ಪೂಜ್ಯ ಶ್ರೀಪಾದಂಗಳವರು. ಆ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವದ ಚಿತ್ರಣವನ್ನ ಮಾಡ್ಲಿಕ್ಕೋಸ್ಕರವಾಗಿ ಇವತ್ತು ನಾವು ರೋಹಿತ್ ಚಕ್ರತೀರ್ಥ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರು ತುಂಬಾ ಅಭಿಮಾನದಿಂದ ಶ್ರೀಪಾದಂಗಳವರ ಮೇಲಿನ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಅವರು ಒಪ್ಪಿಕೊಂಡಿದ್ದಾರೆ. ನಾವು ಕನ್ನಡದ ಒಂದು ಗಾದೆ ಮಾತು ಹೇಳೋದಿದೆ, ಆಡು ಮುಟ್ಟದ ಸೊಪ್ಪಿಲ್ಲ ಎಂಬುದಾಗಿ. ಹಾಗೆ ನಮ್ಮ ರೋಹಿತ್ ಚಕ್ರತೀರ್ಥ ಅವರು ಓದದೇ ಇರ್ತಕ್ಕಂಥ ಸಾಹಿತ್ಯ ಇಲ್ಲ. ಎಲ್ಲವನ್ನೂ ಕೂಡ ನಿರಂತರವಾಗಿ ಅಧ್ಯಯನದಲ್ಲೇ ತಮ್ಮನ್ನ ತೊಡಗಿಸಿಕೊಂಡಿರ್ತಕ್ಕಂಥವ್ರು. ಯಾವ್ದಾದ್ರು ಒಂದು ವಿಚಾರಗಳನ್ನ ಯಾವಾಗಲೂ ಮೆಲಕ್ ಹಾಕ್ತಾರೆ ಇರ್ತಾರೆ. ಒಳ್ಳೆ ಅವರ ಬರವಣಿಗೆಯಲ್ಲಿ ಎದ್ದು ಕಾಣಿಸ್ತಕ್ಕಂತಹ ಗುಣ ಸೃಜನಶೀಲತೆ. ಅದು ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂತಹದ್ದು. ಹೊಸತನವನ್ನ ಅನ್ವೇಷಿಸಿಕೊಂಡು ಹೋಗ್ತಾ ಇರ್ಬೇಕಂತೆ. ಅದಕ್ಕೊಂದು ದಿಕ್ಕನ್ನ ತೋರಿಸ್ತಕ್ಕಂತಹ ಲೇಖನಗಳ ಸಂಗ್ರಹ, ಅಂತಹ ಲೇಖನಗಳನ್ನ ಬರೀತಕ್ಕಂತಹ ಒಂದು ಗುಣಮಟ್ಟವನ್ನ ಕಾಪಾಡಿಕೊಂಡು ಎಲ್ಲ ಓದುಗರ ಹೃದಯವನ್ನ ತಲುಪತಕ್ಕಂತಹ ಲೇಖನಗಳು. ಆ ಲೇಖನಗಳನ್ನ ಬರೀತಕ್ಕಂತಹ ಶಕ್ತಿ ನಮ್ಮ ರೋಹಿತ್ ಚಕ್ರತೀರ್ಥ ಅವರಿಗೆ ಪ್ರಾಪ್ತವಾಗಿದೆ. ಅದಕ್ಕೆ ಅವರ ವಿಶಾಲವಾದ ಆಳವಾದ ಅಧ್ಯಯನವೇ ಅದಕ್ಕೆ ಕಾರಣ. ರೋಹಿತ್ ಚಕ್ರತೀರ್ಥ ಅವರು ಗಣಿತಶಾಸ್ತ್ರದಲ್ಲಿ ಬಹಳ ಪಾರಮ್ಯವನ್ನ ಸಂಪಾದನೆ ಮಾಡಿದವರು. ವೈದಿಕವಾದ ಗಣಿತಶಾಸ್ತ್ರದ ಬಗ್ಗೆಯೂ ಕೂಡ ಬಹಳ ಅಧ್ಯಯನ ಮಾಡಿದವರು. ಮಕ್ಕಳುಗಳಿಗೆ ಯಾರೇ ವಿದ್ಯಾರ್ಥಿಗಳು ಬಂದರೂ ಕೂಡ ಆ ಗಣಿತದ ಸಮಸ್ಯೆಗಳು ಅದನ್ನು ಎಷ್ಟು ಸುಲಭವಾಗಿ ಬಗೆಹರಿಸಬಹುದು ಎಂಬುದನ್ನ ತುಂಬಾ ಸರಳವಾಗಿ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತಕ್ಕಂಥ ಒಂದು ಕಲೆ ಅವರಿಗೆ ರೋಹಿತ್ ಚಕ್ರತೀರ್ಥ ಅವರಿಗೆ ಇದೆ. ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಬಹಳ ಪ್ರಾವೀಣ್ಯವನ್ನ ಸಂಪಾದನೆ ಮಾಡಿರ್ತಕ್ಕಂಥ ರೋಹಿತ್ ಚಕ್ರತೀರ್ಥ ಅವರು ಶ್ರೀಪಾದಂಗಳವರ ಬಗ್ಗೆಯೂ ಕೂಡ ಅನೇಕ ಲೇಖನಗಳನ್ನ ಅವರು ಬರೆದಿದ್ದಾರೆ. ಶ್ರೀಪಾದಂಗಳವರ ಬಗ್ಗೆಯೂ ಕೂಡ ಅಪಾರ ಗೌರವವನ್ನ ಸಂಪಾದನೆ ಮಾಡಿರ್ತಕ್ಕಂಥವರು ರೋಹಿತ್ ಚಕ್ರತೀರ್ಥ ಅವರು. ಇವತ್ತು ನಮ್ಮ ಪ್ರಾರ್ಥನೆಯ ಮೇರೆಗೆ ಬಂದಿರತಕ್ಕಂತಹದ್ದು ತುಂಬಾ ಸಂತೋಷದ ಸಂಗತಿಯಾಗಿದೆ. ಅವರಿಗೆ ನಾನು ನಮ್ಮ ವಿಶ್ವೇಶತೀರ್ಥ ಸೇವಾ ಸಂಘ ಅದರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸಿ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಎಂಬುದಾಗಿ ನಾನು ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ರೋಹಿತ್ ಚಕ್ರತೀರ್ಥ ಅವರು ಅವರ ಸರಳತೆ, ಅವರ ಸಜ್ಜನಿಕೆ ಅದನ್ನು ಎಷ್ಟು ಪ್ರಶಂಸೆ ಮಾಡಿದರೂ ಕೂಡ ಸಾಲದು. ಅವರು ಯಾವಾಗ್ಲೂ ಯಾವ್ದಾದ್ರು ಒಂದು ಅಧ್ಯಾಪನದಲ್ಲಿ ಮುಳುಗಿರ್ತಾರೆ. ನಾವೆಷ್ಟೋ ಬಾರಿ ಅವರಿಗೆ ದೂರವಾಣಿ ಮಾಡಿ ಅವರನ್ನ ಸಂಪರ್ಕ ಮಾಡಿದಾಗ ಏನೂ ಕೂಡ ಬೇಸರ ಇಲ್ಲದೇನೆ ಬಹಳ ಸಂತೋಷದಿಂದ ಅವರು ಮಾತಾಡಿದ್ರು. ಅವರ ದೂರವಾಣಿಲಿ ಅವರ ಮಾತುಗಳು ಕೇಳಿದಾಗ್ಲೇನೆ ಅವರ ಸಜ್ಜನಿಕೆ, ಅವರ ಸರಳತೆ ಅದೆಲ್ಲವೂ ಕೂಡ ಅಭಿವ್ಯಕ್ತವಾಗ್ತಾ ಇತ್ತು. ಈ ಸರಳತೆ, ಸಜ್ಜನಿಕೆ ಅದು ಬರ್ಲಿಕ್ಕೆ ಕಾರಣ ಅದು ಕೂಡ ಅವರ ಅಧ್ಯಯನವೇ ಕಾರಣ.
ತುಂಬಾ ಓದಿ ಓದಿ ಜ್ಞಾನವನ್ನ ಯಾರು ಸಂಪಾದನೆ ಮಾಡಿರ್ತಾನೆ ಅವನಿಗೆ ಸರಳತೆ ಸಜ್ಜನಿಕೆಗಳು ಅವನಿಗೆ ತುಂಬಾ ಸುಲಭವಾಗಿ ಅವನು ರೂಢಿಸ್ಕೊಂಡಿರ್ತಾರೆ. ಹಾಗೆ ಸರಳತೆ ಸಜ್ಜನಿಕೆಗಳ ಸಾಕಾರ ಮೂರ್ತಿ ಆಗಿರ್ತಕ್ಕಂತಹ ರೋಹಿತ್ ಚಕ್ರತೀರ್ಥ ಅವರು ಇವತ್ತು ನಮ್ಮೊಡನೆ ಬಂದಿರತಕ್ಕಂತಹದ್ದು ಸಂತೋಷದ ಸಂಗತಿಯಾಗಿದೆ. ಹಲವಾರು ಬಾರಿ ಶ್ರೀಪಾದಂಗಳವರನ್ನ ಅವರು ಭೇಟಿ ಮಾಡಿದ್ದಾರೆ. ಅವರ ಕಾರ್ಯಕ್ರಮಗಳಲ್ಲೆಲ್ಲ ಭಾಗವಹಿಸಿ ಶ್ರೀಪಾದಂಗಳವರನ್ನ ಹತ್ತಿರದಿಂದ ಕಂಡವರು. ಮತ್ತೆ ವಿಶಾಲವಾದ ಅಧ್ಯಯನ ಇರೋದರಿಂದಾಗಿ ಅವರು ಒಮ್ಮೆ ನೋಡಿದ್ರು ಸಾಕು ಅವರ ವ್ಯಕ್ತಿತ್ವ ಏನು ಎಂಬುದಾಗಿ ಅದನ್ನ ಪ್ರತಿಬಿಂಬಿಸ್ತಕ್ಕಂತಹ ಶಕ್ತಿ ರೋಹಿತ್ ಚಕ್ರತೀರ್ಥ ಅವರಿಗೆ ಇದೆ. ಆದರೆ ಶ್ರೀಪಾದಂಗಳವರ ಭವ್ಯ ವ್ಯಕ್ತಿತ್ವವನ್ನ ತುಂಬಾ ಚೆನ್ನಾಗಿ ಅವರು ನಿರೂಪಣೆಯನ್ನ ಇವತ್ತು ಮಾಡ್ತಾರೆ. ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನ ಬಯಸಿ ಅವರು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕು ಅಂತ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ. ಭವತಿ ಯದನುಭಾವಾದೇಡ ಮುಖೋಸ್ಪಿ ವಾಗ್ಮಿ ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿ ಸಕಲ ವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳುವೆ. ಶ್ರೀಯುತ ಬದ್ರಿನಾಥ್ ಆಚಾರ್ಯ ಅವರು ಅತಿಶಯವಾದ ಗುಣಗಳನ್ನ ಹೇಳಿದರು. ಅದು ಅವರ ಸಜ್ಜನಿಕೆ. ಅವರು ವಿಶ್ವೇಶ ತೀರ್ಥರ ಬಗ್ಗೆ ಹೇಳುವಾಗ ಒಂದು ಉಪಮೆಯನ್ನು ಬಳಸಿದರು, ಸಾಗರದ ಹಾಗೆ ಅಂತ ಹೇಳಿ. ಅದು ನಿಜವಾಗಿಯೂ ಅತ್ಯಂತ ಸಾರ್ಥಕವಾದ ಉಪಮೆ. ಯಾಕೆ ಅಂತ ಹೇಳಿದ್ರೆ, ಸಾಗರವನ್ನ ನಾವು ವರ್ಣಿಸಬೇಕಾದ್ರೆ ನಾವು ಎಷ್ಟು ವರ್ಣಿಸಿದ್ರೂ ಅದು ಮತ್ತು ಉಳಿತದೆ. ನಾವು ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅದನ್ನ ಒಂದು ಬೊಗಸೆಯಲ್ಲಿ ಎತ್ತಿ ಇದು ಸಾಗರ ಅಂತ ಹೇಳಿ ನಾವು ಹೇಳ್ಬೋದು, ಅಥವಾ ಒಂದು 4 ಹೆಜ್ಜೆ ಹೋಗಿ ಸಾಗರದ ಆಳ ವಿಸ್ತಾರಗಳ ಬಗ್ಗೆ ನಮಗೆ ಅನಿಸಿದ್ದನ್ನ ಹೇಳ್ಬೋದು. ಆದ್ರೆ ಸಾಗರದ ನಿಜವಾದ ಆಳ ಎಷ್ಟು, ಅದರ ನಿಜವಾದ ವಿಸ್ತಾರ ಎಷ್ಟು ಅನ್ನೋದು ಅದು ಯಾರ ಒಬ್ಬರ ತಿಳಿವಿಗೂ ಅರಿವಿಗೂ ಬರದೇ ಇರುವಂತಹ ಅತ್ಯಂತ ಅಗಾಧವಾದಂತ ಒಂದು ಸಂಗತಿ. ಹಾಗಾಗಿ ವಿಶ್ವೇಶ ತೀರ್ಥರ ಬಗ್ಗೆ ಸಾಗರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಾನು ಒಂದು ಘಟನೆಯ ಮೂಲಕ ಅವರ ವ್ಯಕ್ತಿತ್ವದ ಕೆಲವು ಚಿತ್ರಗಳನ್ನು ನಿಮ್ಮ ಮುಂದೆ ಇಡೋದಕ್ಕೆ ಪ್ರಯತ್ನ ಪಡ್ತೇನೆ. ಇದು ಬಹುಶಃ ಅವರ 4ನೇ ಪರ್ಯಾಯದಲ್ಲಿ ನಡೆದ ಒಂದು ಘಟನೆ. 2000 ಇಸವಿನಲ್ಲಿ ನಡೆದ ಘಟನೆ ಅಂತ ಕಾಣ್ತದೆ. ಪೇಜಾವರ ಶ್ರೀಗಳ ಪರ್ಯಾಯ ಅಂತ ಹೇಳಿದ್ರೆ ಕರ್ನಾಟಕ ಮಾತ್ರ ಅಲ್ಲ, ಭಾರತದ ಅನೇಕ ದಿಗ್ಗಜರು ಉಡುಪಿಗೆ ಬಂದು ಅವರ ಕಾರ್ಯಕ್ರಮಗಳನ್ನ, ಭಾಷಣಗಳನ್ನ, ಬೇರೆ ಬೇರೆ ಪ್ರತಿಭಾ ಪ್ರದರ್ಶನವನ್ನ ಮಾಡಿ ಹೋಗುವಂತ ಒಂದು ಸಂದರ್ಭ ಬರ್ತಾ ಇತ್ತು. 2 ವರ್ಷಗಳ ಪೇಜಾವರ ಪರ್ಯಾಯ ಅಂತ ಹೇಳಿದ್ರೆ ಅದು ಸಾಂಸ್ಕೃತಿಕ ಉತ್ಸವ. ಅಂತಹ ಒಂದು ಸಂದರ್ಭದಲ್ಲಿ ಒಬ್ರು ವಿಚಾರವಾದಿಗಳು ಉಡುಪಿಗೆ ಬಂದ್ರು. ಬಹುಶಃ ವಸಂತ ಮಹಲಿನಲ್ಲಿ ಆ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಅಲ್ಲಿ ವಿಚಾರವಾದಿಗಳು ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಇದೆ, ಅವರು ಜನಸಾಮಾನ್ಯರು ಏನನ್ನು ನಂಬುತ್ತಾರೋ ಅದನ್ನು ಪ್ರಶ್ನೆ ಮಾಡುವಂತಹ ವ್ಯಕ್ತಿತ್ವದವರು. ಹಾಗಾಗಿ ಈ ವಿಚಾರವಾದಿಗಳು ಭಾಷಣವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಮಾಡ್ತಾ ಮಾಡ್ತಾ ನಾಸ್ತಿಕವಾದದ ಬಗ್ಗೆ ಮಾತಾಡಿದ್ರು. ದೇವರು ಇಲ್ಲ ಅನ್ನುವುದನ್ನ ಬಹಳ ಪ್ರಗಲ್ಭವಾಗಿ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಸುಮಾರು 1 ಗಂಟೆಯ ಕಾಲ ನಡೆದ ಆ ಉಪನ್ಯಾಸದ ಕೊನೆಗೆ ಪ್ರೇಕ್ಷಕರಿಗೆ ಸ್ವಲ್ಪ ಸಂಶಯ ಬರುವ ರೀತಿಯಲ್ಲಿ ಅಷ್ಟೊಂದು ಆಳವಾಗಿ ಅವರು ದೇವರನ್ನ ನಿರಾಕರಿಸುವ ಒಂದು ಭಾಷಣವನ್ನ ಮಾಡಿದರು. ಅಷ್ಟು ಹೇಳಿದ ಮೇಲೆ ನಾನು ಅಲ್ಲಿ ಕೂತಿದ್ದೆ. ನನಗೆ ಒಂದು ಕುತೂಹಲ ಇತ್ತು, ಪೇಜಾವರ ಶ್ರೀಗಳು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿ. ಆ 1 ಗಂಟೆ ಉಪನ್ಯಾಸ, ದೇವರು ಇಲ್ಲ ಅಂತ ಹೇಳುವ ಒಂದು ಉಪನ್ಯಾಸವನ್ನ ಮಾಡಿ ಆ ವಿಚಾರವಾದಿಗಳು ತಾನು ಗೆದ್ದೆ ಅನ್ನುವ ರೀತಿಯಲ್ಲಿ ಹೋಗಿ ಕೂತರು. ಅವರು ಕೂತ ಮೇಲೆ ಶ್ರೀಗಳ 1-2 ನಿಮಿಷಗಳ ಸಣ್ಣ ಆಶೀರ್ವಚನ ಇತ್ತು. ಆಗ ಶ್ರೀಗಳು ವಿಚಾರವಾದಿಗಳ ಭಾಷಣದ ಯಾವ ಮಾತುಗಳ ಬಗ್ಗೆಯೂ ಅವರು ತರ್ಕ ಮಾಡೋದಕ್ಕೆ ಹೋಗ್ಲಿಲ್ಲ ಅಥವಾ ಚರ್ಚೆ ಮಾಡೋದಕ್ಕೆ ಹೋಗ್ಲಿಲ್ಲ. ಅವ್ರು ಹೇಳಿದ್ದಿಷ್ಟೇ, ನಮ್ಮ ಕೋರಿಕೆಯನ್ನ ಮನ್ನಿಸಿ ಬಹಳ ದೂರದಿಂದ ಬೆಂಗಳೂರಿಂದ ಉಡುಪಿಗೆ ಬಂದು ಇಲ್ಲಿ ನಮ್ಮ ಜೊತೆ ತನ್ನ ಅಭಿಪ್ರಾಯಗಳನ್ನ ಬಹಳ ಮುಕ್ತವಾಗಿ ಹಂಚಿಕೊಂಡಂತಹ ಶ್ರೀಯುತರಿಗೆ ಶ್ರೀಕೃಷ್ಣ ಪರಮಾತ್ಮ ಮುಖ್ಯಪ್ರಾಣ ದೇವರು ಆಯುರಾರೋಗ್ಯವನ್ನ ಕೊಟ್ಟು ಕಾಪಾಡಲಿ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಆ ಒಂದೇ ಒಂದು ಮಾತಿಗೆ ಬಹುಶಃ 3-4 ನಿಮಿಷ ಭರಪೂರವಾದಂತ ಚಪ್ಪಾಳೆಯ ಸಮಾರಾಧನೆ ಆಯಿತು. ವಿಶ್ವೇಶ ತೀರ್ಥರು ಆ ಇಡೀ 1 ಗಂಟೆ ಉಪನ್ಯಾಸದ ಬಗ್ಗೆ ಯಾವ ಮಾತನ್ನು ಹೇಳದೆ ಎಲ್ಲವನ್ನೂ ಹೇಳಿಬಿಟ್ಟಿದ್ರು. ಇದು ವಿಶ್ವೇಶ ತೀರ್ಥರ ಒಂದು ವ್ಯಕ್ತಿತ್ವದ ಒಂದು ಝಲಕ್ ಅಂತ ನಾವು ಹೇಳ್ಬೋದು.
ಅವರ ವ್ಯಕ್ತಿತ್ವಕ್ಕೆ ಅನೇಕ ಆಯಾಮಗಳು. ಆದರೆ ಎಲ್ಲಿ ಚರ್ಚೆ ಮಾಡಬೇಕು, ಎಲ್ಲಿ ವಾದ ಮಾಡಬೇಕು, ಎಲ್ಲಿ ಯಾರನ್ನು ಹೇಗೆ ಮಾತಾಡಿಸ್ಬೇಕು ಅನ್ನೋ ಒಂದು ಚಾತುರ್ಯ ವಿಶ್ವೇಶತೀರ್ಥರಿಗೆ ಬಹಳ ಚೆನ್ನಾಗಿತ್ತು ಅಂತ ಕಾಣುತ್ತದೆ. ವಿಶ್ವೇಶತೀರ್ಥರ ಬಗ್ಗೆ ನಾನು ಅವರ ಪಂಚಮ ಪರ್ಯಾಯದ ಸಂದರ್ಭದಲ್ಲಿ ಒಂದು ಲೇಖನವನ್ನು ಬರಿಬೇಕಾಯ್ತು, ಒಂದು ಪತ್ರಿಕೆಗೆ ಮುಖಪುಟ ಲೇಖನವನ್ನು ಬರಿಬೇಕಾಯ್ತು. ಆ ಸಂದರ್ಭದಲ್ಲಿ ನಾನು ಅವರ ಜೀವನದ ಅನೇಕ ಅಂಶಗಳನ್ನ ಮತ್ತೊಂದು ಸಲ ಓದಿ ತಿಳಿದುಕೊಳ್ಳುವ ಒಂದು ಅವಕಾಶ ನನಗೆ ಬಂತು. ಮಾತ್ರವಲ್ಲ, ಅದಾಗಿ ಕೆಲವು ವರ್ಷಗಳ ನಂತರ ನಾನು ಅವರು ಹುಟ್ಟಿದ ಊರು ರಾಮಕುಂಜದಲ್ಲಿ ಇದ್ದ ಒಂದು ಶಾಲೆ ಮತ್ತು ಕಾಲೇಜಿನಲ್ಲಿ ಕೂಡ ನಾನು ಕೆಲವು ತಿಂಗಳ ಕಾಲ ಹೋಗಿ ಪಾಠ ಮಾಡಿ ಬರ್ತಾ ಇದ್ದೆ. ಆಗ ಅವರು ಚಿಕ್ಕಂದಿನಲ್ಲಿ ಹುಟ್ಟಿ ಬೆಳೆದ ಮತ್ತು ಅವರ ಪ್ರಾಥಮಿಕ ಅಭ್ಯಾಸವನ್ನ ಅಥವಾ ಅಧ್ಯಯನವನ್ನ ಮಾಡಿದ ಅವರ ಶಾಲೆ, ಅವರ ಊರಿನ ದೇವಸ್ಥಾನ, ಇವುಗಳನ್ನೆಲ್ಲ ನನಗೆ ನೋಡುವ ಅವಕಾಶ ಸಿಕ್ಕಿತು. ಆಗ ಅಲ್ಲಿಯ ಶಿಕ್ಷಕರು ಹೇಳ್ತಾ ಇದ್ರು, ರಾಮಕುಂಜದ ಶಾಲೆಯ ಶಿಕ್ಷಕರು ಹೇಳ್ತಾ ಇದ್ರು, ಪ್ರತಿ ವರ್ಷ ವಿಶ್ವೇಶತೀರ್ಥರು ಎಲ್ಲೇ ಇರಲಿ, ದೇಶದ ಯಾವ ಮೂಲೆಯಲ್ಲೇ ಇರಲಿ, ಈ ಶಾಲೆಯ ವಾರ್ಷಿಕೋತ್ಸವ ಆಚರಣೆ ಆಗುತ್ತೆ ಅಂತ ಹೇಳಿದಾಗ ನಾವು ಒಂದು ದಿವಸವನ್ನ ಅವರಿಗೆ ಹೇಳಿಬಿಟ್ರೆ ಸಾಕು, ಅವರು ಆ ದಿವಸ ಇಲ್ಲಿ ರಾಮಕುಂಜದಲ್ಲಿ ಇರ್ತಾರೆ, ಮಕ್ಕಳ ಜೊತೆ ಅವರು ಆ ಒಂದು ದಿವಸವನ್ನ ಕಳೀತಾರೆ ಅನ್ನೋ ಮಾತನ್ನು ಹೇಳಿದ್ರು. ಅಂದ್ರೆ ಏಕಕಾಲಕ್ಕೆ ವಿಶ್ವೇಶತೀರ್ಥರು ದೇಶದ ದೊಡ್ಡ ದೊಡ್ಡ ರಾಜಕಾರಣಿಗಳ ಜೊತೆ ವ್ಯವಹಾರ ಮಾಡುವುದಕ್ಕೂ ಸಿದ್ಧರಾಗಿದ್ರು. ಅದೇ ಹೊತ್ತಿನಲ್ಲಿ ತನ್ನ ವಿದ್ಯಾರ್ಥಿಗಳು ಅಥವಾ ತನ್ನ ಓರಗೆಯ ಮಂದಿಯ ಜೊತೆ ಕೂಡ ಅವರು ಕಾಲ ಕಳೆಯುವುದಕ್ಕೆ ಸಿದ್ಧರಾಗಿರ್ತಾ ಇದ್ರು. ಅಂದ್ರೆ ಅವರಿಗೆ ಎತ್ತರ ತಗ್ಗುಗಳ ಒಂದು ಭೇದ ಭಾವ ಇರಲಿಲ್ಲ. ಏಕಕಾಲದಲ್ಲಿ ಒಂದು ಸಲಕ್ಕೆ ಎಲ್.ಕೆ. ಅಡ್ವಾಣಿಯವರ ಜೊತೆ ಮಾತಾಡ್ತಾ ಇದ್ರು, ಇನ್ನೊಂದು ಸಲ ಪಕ್ಕದಲ್ಲಿ ತನ್ನ ವಿದ್ಯಾರ್ಥಿ ಜೊತೆ ಕೂಡ ಅವರು ಸಂಭಾಷಣೆಯನ್ನ ಮಾಡ್ತಾ ಇದ್ರು. ಈ ರೀತಿಯ ಒಂದು ಬೇರೆ ಬೇರೆ ವಿವಿಧ ಹಂತಗಳನ್ನು ದಾಟಿಕೊಂಡು ಹಾರಿಕೊಂಡು ಹೋಗುವ ಒಂದು ವ್ಯಕ್ತಿತ್ವ, ಅದು ವಿಶ್ವೇಶತೀರ್ಥರಿಗೆ ಮಾತ್ರ ಸಾಧ್ಯವೋ ಏನೋ ಅಂತ ನನಗೆ ಅನಿಸ್ತದೆ. ಅವರ ಬಗ್ಗೆ ಹೇಳ್ತಾ ಲಕ್ಷ್ಮೀಶ ತೋಳ್ಪಾಡಿಯವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ಕೊಟ್ಟ ಕುದುರೆಯನ್ನು ಏರಿ ಗಡಿ ದಾಟಿದವರು ಅಂತ ಹೇಳಿ ಒಂದು ವಚನದಲ್ಲಿ ಒಂದು ಮಾತು ಬರ್ತದೆ. ಅದರಲ್ಲಿ ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರಿದವನು ಅವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತ. ಅಂದ್ರೆ ಒಂದು ಕುದುರೆಯನ್ನ ಕೊಟ್ಟಾಗ ಇದು ನನಗೆ ಬೇಡ, ನನಗೆ ಇನ್ನೊಂದು ಕುದುರೆ ಬೇಕು ಅಂತ ಹೇಳಿ ಹಠ ಮಾಡಿ ಇನ್ನೊಂದು ಕುದುರೆಯನ್ನು ಹತ್ತುತ್ತೇನೆ ಅಂತ ಹೇಳುವವರು, ಅವರು ಕೊಟ್ಟ ಕುದುರೆಯನ್ನು ಮಾತ್ರ ಹತ್ತುವುದು ಮಾತ್ರ ಇಲ್ಲ, ಬೇರೆ ಕುದುರೆಯನ್ನು ಕೂಡ ಅವರಿಗೆ ಹತ್ತುವುದಕ್ಕೆ ಸಾಧ್ಯ ಇಲ್ಲ, ಅಸಮರ್ಥರಾಗಿರ್ತಾರೆ ಅನ್ನೋ ಒಂದು ಮಾತು. ಅಂದ್ರೆ ನಮಗೆ ಜೀವನದಲ್ಲಿ ಏನು ಸಿಗುತ್ತದೋ ಅದನ್ನು ನಾವು ಸ್ವೀಕರಿಸಿ, ಯಾವುದೇ ಒಂದು ತಕರಾರಿಲ್ಲದೆ ಸ್ವೀಕರಿಸಿ, ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನವನ್ನು ರೂಪಿಸಿಕೊಂಡು ಹೋಗಬೇಕು ಅನ್ನೋ ಒಂದು ಮಾತು ಆ ವಾಚನದಲ್ಲಿ ಬರ್ತದೆ. ಅದನ್ನೇ ಉದಾಹರಿಸ್ತಾ ಲಕ್ಷ್ಮೀಶ್ ತೋಳ್ಪಾಡಿ ಅವರು ಹೇಳ್ತಾರೆ, ವಿಶ್ವೇಶತೀರ್ಥರಿಗೆ ಅವರ ಚಿಕ್ಕಂದಿನಲ್ಲಿ ಅವರ ಒಂದು ಆಸಕ್ತಿ ಇಲ್ಲದೆ ಅಥವಾ ಅವರ ಒಂದು ಬೇಡಿಕೆ ಇಲ್ಲದೆ ಬಂದಂತಹ ಒಂದು ಈ ಸನ್ಯಾಸತ್ವ, ಇದನ್ನು ಅವರು ಯಾವುದೇ ತಕರಾರಿಲ್ಲದೆ ಒಪ್ಪಿಕೊಂಡದ್ದು ಮಾತ್ರ ಅಲ್ಲ, ಅದಕ್ಕೆ ತಕ್ಕ ಹಾಗೆ ಅವರು ತಮ್ಮ ಜೀವನವನ್ನು ನಡೆಸಿದ್ರು. ತನಗೆ ಸಿಕ್ಕ ಕುದುರೆಯನ್ನ ಅವರು ಅನಾಯಾಸವಾಗಿ ಏರಿ ಆ ಕುದುರೆಯ ಜೊತೆ ಅವರು ಗಡಿಯನ್ನ ದಾಟುವಂತಹ ಕೆಲಸವನ್ನ ಮಾಡಿದ್ರು. ಇಂತಹ ಒಂದು ಅವಕಾಶ ಬಹುಶಃ ಕುದುರೆ ಬಹುಶಃ ಅನೇಕರಿಗೆ ಸಿಗ್ತದೆ. ಆದ್ರೆ ಕೊಟ್ಟ ಕುದುರೆಯನ್ನ ನಾವು ಎಷ್ಟೋ ಸಲ ಏನ್ ಮಾಡ್ತೇವೆ, 190 ಜನ ಅದರ ಬಗ್ಗೆ ಕೊಂಕು ತೆಗಿತೇವೆ, ಅದನ್ನು ದೂಷಣೆ ಮಾಡ್ತೇವೆ, ಅದನ್ನು ನಿರಾಕರಿಸ್ತೇವೆ. ಅಥವಾ ಕೆಲವು ಸಲ ನಮಗೆ ಸಿಕ್ಕ ಕುದುರೆಯನ್ನು ನಾವು ಹತ್ತಿದ್ರೂ ಕೂಡ ಮನಸ್ಸಿಲ್ಲದ ಮನಸ್ಸಿನಿಂದ ಅದನ್ನ ನಾವು ಸವಾರಿ ಮಾಡ್ತಾ ಇರ್ತೇವೆ. ಆದ್ರೆ ವಿಶ್ವೇಶತೀರ್ಥರು ತನಗೆ ಯಾವ ಕುದುರೆ ಸಿಕ್ಕಿತೋ ಅದನ್ನು ಅನಾಯಾಸವಾಗಿ ಹತ್ತಿ, ಯಾವುದೇ ತಕರಾರಿಲ್ಲದೆ, ಯಾವುದೇ ಕೊಂಕು ತೆಗೆಯದೆ, ಯಾವುದೇ ರೀತಿಯ ವಿರೋಧವನ್ನ ಮಾಡದೆ ಅವರು ಅನಾಯಾಸವಾಗಿ ಆ ಕುದುರೆಯನ್ನ ಸವಾರಿ ಮಾಡ್ತಾ ತನ್ನ ಗಡಿಯನ್ನ ದಾಟಿದ್ರು ಅನ್ನುವ ಮಾತನ್ನ ತೋಳ್ಪಾಡಿಯವರು ಒಂದು ಕಡೆ ಹೇಳ್ತಾರೆ. ನನಗೆ ಹೀಗೆ ಈ ಕೊಟ್ಟ ಕುದುರೆಯನ್ನ ಏರಿ ಗಡಿ ದಾಟಿದರು ಅಂತ ಹೇಳುವಾಗ ನನಗೆ ನೆನಪಾಗುವ ಎರಡು ವ್ಯಕ್ತಿತ್ವಗಳು ಯಾವುದು ಅಂತ ಹೇಳಿದ್ರೆ, ಒಂದು ವಿಶ್ವೇಶತೀರ್ಥರದ್ದು ಮತ್ತು ಇನ್ನೊಂದು ಶಿವಕುಮಾರ ಸ್ವಾಮೀಜಿಗಳದ್ದು. ಶಿವಕುಮಾರ ಸ್ವಾಮೀಜಿಗಳು ಕೂಡ ಅವರು ಸನ್ಯಾಸಿ ಆಗಬೇಕು ಅಂತ ಹೋದವರಲ್ಲ. ಅವರ ಜೀವನದಲ್ಲಿ ಒಂದು ಅಕಸ್ಮಾತ್ತಾಗಿ ನಡೆದಂತ ಒಂದು ಘಟನೆಯಿಂದಾಗಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಬೇಕಾಯಿತು. ನೀನು ಸನ್ಯಾಸಿ ಆಗ್ತೀಯಾ ಅಂತ ಹೇಳಿ ಅವರ ಗುರುಗಳು ಕೇಳಿದಾಗ ಯಾವುದೇ ಎರಡನೇ ಯೋಚನೆಯನ್ನ ಮಾಡದೆ ಅವರು ನೇರವಾಗಿ ಆಗ್ತೇನೆ ಅಂತ ಹೇಳಿ ಅವರು ಸನ್ಯಾಸತ್ವಕ್ಕೆ ಬಂದರು. ಅದೇ ರೀತಿಯಲ್ಲಿ ವಿಶ್ವೇಶತೀರ್ಥರ ಜೀವನದ ಕಥೆಯನ್ನು ನೋಡಿದ್ರು ಕೂಡ ಅವರು ಚಿಕ್ಕ ಹುಡುಗನಾಗಿದ್ದಾಗ, 7 ವರ್ಷದ ಹುಡುಗನಾಗಿದ್ದಾಗ ವಿಶ್ವಮಾನ್ಯ ತೀರ್ಥರು ಅವರನ್ನ ಕೇಳ್ತಾರೆ, ನೀನು ನನ್ನ ಹಾಗೆ ಸ್ವಾಮೀಜಿ ಆಗ್ತೀಯಾ ಅಂತ ಕೇಳ್ತಾರೆ. ಇವರು ನಾನು ಆಗ್ತೇನೆ ಅಂತ ಹೇಳಿಬಿಡ್ತಾರೆ. ಅವರು ಯಾವ ಒಂದು ವಿಚಾರವನ್ನು ಇಟ್ಟುಕೊಂಡು ಕೇಳಿದ್ರು, ಇವರು ಯಾವ ವಿಚಾರವನ್ನು ಇಟ್ಟುಕೊಂಡು ಹೇಳಿದ್ರು
ಅದು ನಮಗೆ ಗೊತ್ತಿಲ್ಲ. ಆದ್ರೆ ಈ ಎರಡು ಮಾತುಗಳಿಗೆ ದೇವರುಗಳು ತಥಾಸ್ತು ಅಂತ ಹೇಳಿದ್ರು. ವಿಶ್ವಮಾನ್ಯ ತೀರ್ಥರ ಶಿಷ್ಯರಾಗಿ ವಿಶ್ವೇಶ ತೀರ್ಥರು ಮರು ವರ್ಷದಲ್ಲೇ ಅವರು ಹಂಪೆಯಲ್ಲಿ ಸನ್ಯಾಸತ್ವವನ್ನು ಸ್ವೀಕರಿಸುವಂತ ಒಂದು ಸಂದರ್ಭ ಬಂತು. ಇದೆಲ್ಲವೂ ಕೂಡ ಅವರ ಬದುಕಿನಲ್ಲಿ ಬಹಳ ಅಕಸ್ಮಾತ್ತಾಗಿ ನಡೆದು ಹೋದಂತ ಘಟನೆಗಳು. ಇದರ ಬಗ್ಗೆ ಅವರು ತುಂಬಾ ಆಳವಾಗಿ ಏನು ಯೋಚನೆ ಮಾಡಿರಲಿಲ್ಲ. ಆದ್ರೆ ಅವರ ಜೀವನದಲ್ಲಿ ಈ ಒಂದು ತಿರುವು ಬಂತು ಮತ್ತು ಅದನ್ನು ಅವರು ಸಮರ್ಥವಾಗಿ ಸ್ವೀಕರಿಸಿ ಅವರು ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡ್ರು. ತಾನು ಸನ್ಯಾಸಿಯಾದರು. ವಿಶ್ವೇಶ ತೀರ್ಥರ ಒಂದು ವ್ಯಕ್ತಿತ್ವ ಅದು ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂತ ನಾವು ಹೇಳ್ತೇವೆ. ಹಾಗೆ ಅವರು ಚಿಕ್ಕವರಿರುವಾಗಲೇ ಅವರ ಈ ವ್ಯಕ್ತಿತ್ವದ ಒಂದು ಏನು ಹನುಮದ್ವಿಕಾಸ ಅಂತ ಹೇಳ್ತೇವೆ, ಆ ಹನುಮದ್ವಿಕಾಸದ ಒಂದು ಸಣ್ಣ ಆಯಾಮ ಅವರ ವ್ಯಕ್ತಿತ್ವದ ಅವರ ಬಾಲ್ಯ ಜೀವನದಲ್ಲೇ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಯಾಕೆಂತ ಹೇಳಿದ್ರೆ ಅವರು 8ನೇ ವಯಸ್ಸಿಗೆ ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಸ್ವೀಕರಿಸಿದ ಮೇಲೆ ಅವರು 3 ವರ್ಷ ಪೇಜಾವರದಲ್ಲಿ ಇರ್ತಾರೆ. ಪೇಜಾವರದ ಮಠದಲ್ಲಿ ಅವರಿಗೆ ಪಂಡಿತರು ಕಲಿಸಿಕೊಡ್ತಾರೆ. ಸಂಸ್ಕೃತದ ಅಧ್ಯಯನ ಆಗ್ತದೆ. ಇವುಗಳೆಲ್ಲ ಆದ ಮೇಲೆ ತನ್ನ 12ನೇ ವರ್ಷದಲ್ಲಿ ಅವರು ವಿದ್ಯಾಮಾನ್ಯರನ್ನ ಗುರುಗಳಾಗಿ ಸ್ವೀಕಾರ ಮಾಡ್ತಾರೆ. ವಿಶ್ವೇಶ ತೀರ್ಥರ ಒಂದು ದುರ್ದೈವ ಏನು ಅಂತ ಹೇಳಿದ್ರೆ, ಅವರು ಸನ್ಯಾಸವನ್ನು ಸ್ವೀಕರಿಸಿ ಕೇವಲ 10 ತಿಂಗಳುಗಳಲ್ಲಿ ವಿಶ್ವಮಾನ್ಯ ತೀರ್ಥರು ಇಹವನ್ನ ಅಗಲಿ ಅವರು ಕೃಷ್ಣೈಕ್ಯರಾಗ್ತಾರೆ. ಅವರ ಜೊತೆ ಅಂದ್ರೆ ತನಗೆ ಏನು ದೀಕ್ಷೆಯನ್ನು ಕೊಟ್ಟಂತಹ ಗುರುಗಳ ಜೊತೆ ಹೆಚ್ಚು ಸಮಯವನ್ನು ಕಳೆಯುವ ಅವಕಾಶ ವಿಶ್ವೇಶ ತೀರ್ಥರಿಗೆ ಸಿಗಲಿಲ್ಲ. ಅವರು ಕೇವಲ 12 ವರ್ಷದ ಹುಡುಗ ಏನನ್ನು ಯೋಚನೆ ಮಾಡ್ಲಿಕ್ಕೆ ಸಾಧ್ಯ? ಈಗಿನ ಹುಡುಗರಾದ್ರೆ ಅವರು ಏನು ಹೊರಗಡೆ ಆಟ ಆಡುವಂಥದ್ದು ಅಥವಾ ಹೋಮ್ವರ್ಕ್ ಮಾಡುವಂಥದ್ದು ಈ ರೀತಿಯ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆದ್ರೆ ವಿಶ್ವೇಶ ತೀರ್ಥರು 12ನೇ ವರ್ಷಕ್ಕೆ ನನಗೆ ವಿದ್ಯಾಮಾನ್ಯರು ಗುರುಗಳಾಗಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಿದ್ರು. ಅದನ್ನ ವಿದ್ಯಾಮಾನ್ಯರಲ್ಲಿ ಅರಿಕೆ ಮಾಡಿಕೊಂಡ್ರು. ವಿದ್ಯಾಮಾನ್ಯರು ಈ ಹುಡುಗನ ಒಂದು ಚುರುಕು ಬುದ್ಧಿಯನ್ನ, ಚುರುಕು ವ್ಯಕ್ತಿತ್ವವನ್ನ ಗಮನಿಸಿ ಅವರು ಭಂಡಾರಕೆರೆಗೆ ಕರ್ಕೊಂಡು ಹೋದ್ರು. 8 ವರ್ಷಗಳ ಕಾಲ ತನ್ನ ಶಿಷ್ಯನಾಗಿ ಅವರನ್ನ ಅಲ್ಲಿ ಇರಿಸಿಕೊಂಡ್ರು. ತನ್ನ ಎಲ್ಲ ಜ್ಞಾನವನ್ನು ಕೂಡ ಅವರು ತನ್ನ ಶಿಷ್ಯನಿಗೆ ಧಾರೆ ಎರೆದರು. ಆ ಸಂದರ್ಭದಲ್ಲಿ ವಿಶ್ವೇಶ ತೀರ್ಥರು ಒಂದು ಕಡೆ ಹೇಳ್ತಾರೆ, ನಾನು ಹೇಗೆ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದೆ ಅಂತ ಹೇಳುವಾಗ ಅವರು ಹೇಳ್ತಾರೆ, ನನಗೆ ಬೆಳಿಗ್ಗೆ ಮಧ್ಯಾಹ್ನ ಒಂದು 4-5 ಗಂಟೆ ನಿರಂತರವಾಗಿ ಪಾಠ. ಬೆಳಿಗ್ಗೆ ಕೂಡ ಅವರಿಗೆ ಅತ್ಯಂತ ಬೇಗ ಏಳಬೇಕಾಗಿತ್ತು. ತಾನು ಚಿಕ್ಕವನಿದ್ದಾಗ ತನ್ನ ಮನೆಯಲ್ಲಿ ಬೆಳಿಗ್ಗೆ ಹಸಿವಾಗ್ತದೆ ಅಂತ ಹೇಳಿ ಗಂಜಿ ಬೇಯ್ತಾ ಇರಬೇಕಾದ್ರೆ ಅಡಿಗೆ ಮನೆಯಲ್ಲಿ ಹೊರಳಾಡಿಕೊಂಡು ಅವರು ಹಸಿವಾಗ್ತದೆ ಅಂತ ಅಮ್ಮನನ್ನ ಪೀಡಿಸ್ತಾ ಇದ್ರಂತೆ. ಅಂತಹ ಪುಟ್ಟ ಹುಡುಗ 12ನೇ ವರ್ಷದ ಹುಡುಗ ಅಲ್ಲಿ ಬೆಳಿಗ್ಗೆ 4-4:15 ಎದ್ದು ಪೂಜೆ, ಸಂಧ್ಯಾವಂದನೆ ಇತ್ಯಾದಿಗಳನ್ನ ಮಾಡಿ ಆಮೇಲೆ ಅಧ್ಯಯನಕ್ಕೆ ಕೂರಬೇಕಾಗಿತ್ತು, ಪಾಠವನ್ನು ಹೇಳಿಸ್ಕೊಳ್ಬೇಕಾಗಿತ್ತು. ಹೀಗೆ ದಿವಸಕ್ಕೆ ನಿರಂತರವಾಗಿ 7-8 ಗಂಟೆಗಳ ಅಧ್ಯಯನವನ್ನು ಮಾಡಬೇಕಾಗಿತ್ತು. ಅದರ ಮೇಲೆ ಅವರಿಗೆ ಹೋಮ್ವರ್ಕ್ ಕೊಡ್ತಾ ಇದ್ರು. ಅವರು ಯಾವ ಒಂದು ಅಧ್ಯಯನವನ್ನ ಆ ದಿವಸ ಮಾಡ್ತಾ ಇದ್ರು ಆ ವಿಷಯದ ಮೇಲೆ ಅವರಿಗೆ ಹೋಮ್ವರ್ಕ್ ಇರ್ತಾ ಇತ್ತು, ಅದನ್ನು ಮಾಡಬೇಕಾಗಿತ್ತು. ಇವುಗಳ ಎಲ್ಲದರ ಮಧ್ಯದಲ್ಲಿ ಕೂಡ ಅವರು ಪ್ರತಿದಿನ 40-50 ಪದ್ಯಗಳನ್ನ, ಶ್ಲೋಕಗಳನ್ನ ಅವರು ಬಾಯಿಪಾಠ ಮಾಡಿ ಅವರು ಗುರುಗಳಿಗೆ ಒಪ್ಪಿಸಬೇಕಾಗಿತ್ತಂತೆ. ಆಗ ಅವ್ರು ಹೇಳ್ತಾರೆ, ನನಗೆ ಬಹಳ ಕಷ್ಟ ಆಗ್ತಾ ಇತ್ತು. ಪ್ರತಿದಿನ 40-50 ಶ್ಲೋಕಗಳನ್ನು ನಾನು ಕಂಠಪಾಠ ಮಾಡಿ ನನ್ನ ಗುರುಗಳಿಗೆ ಒಪ್ಪಿಸಬೇಕಾಗಿತ್ತು, ಹೋಮ್ವರ್ಕ್ ಮಾಡಬೇಕಾಗಿತ್ತು, ಅಧ್ಯಯನ ಮಾಡಬೇಕಾಗಿತ್ತು. ಮತ್ತು ಇವುಗಳೆಲ್ಲವೂ ಕೂಡ ತುಂಬಾ ಕ್ಲಿಷ್ಟವಾದಂತ ಸಂಗತಿಗಳು. ಅವರು ನ್ಯಾಯವನ್ನ ಕಲಿಬೇಕಾಗಿತ್ತು, ತರ್ಕವನ್ನ ಕಲಿಬೇಕಾಗಿತ್ತು, ವ್ಯಾಕರಣವನ್ನ ಕಲಿಬೇಕಾಗಿತ್ತು. ಇಂತಹ ದಿನಗಳಲ್ಲಿ ಅವರಿಗೆ ಒಂದು ಸಲ ಪಾಠ್ಯ ಬಂದ್ರೆ ಬಹಳ ಖುಷಿ ಆಗ್ತಾ ಇತ್ತಂತೆ. ಪಾಠ್ಯದ ದಿವಸ ಅಧ್ಯಯನ ಇಲ್ಲ, ಪಾಠ ಇಲ್ಲ ಅಂತ ಹೇಳಿ ಅವರಿಗೆ ಬಹಳ ಖುಷಿ ಆಗ್ತಾ ಇತ್ತಂತೆ. ತನ್ನ ಹೊರಗೆಯ ಸ್ನೇಹಿತರ ಜೊತೆ ಅವರು ಆಡ್ಲಿಕ್ಕೆ ಹೋಗ್ತಾ ಇದ್ರು. ಆದ್ರೆ ಆಡುವಾಗ ಕೂಡ ಅವರಿಗೆ ಸ್ವಲ್ಪ ಮುಜುಗರ ಆಗ್ತಾ ಇತ್ತು. ನಾನು ಸನ್ಯಾಸಿ ಆಡಬಹುದೋ ಬೇಡವೋ ಅನ್ನೋ ಒಂದು ಜಿಜ್ಞಾಸೆ ಆಡುವಾಗ ಕೂಡ ಅವರಿಗೆ ಕಾಡ್ತಾ ಇತ್ತು ಅನ್ನೋ ಮಾತುಗಳನ್ನು ಅವ್ರು ಹೇಳ್ತಾರೆ. ಅಂದ್ರೆ ಚಿಕ್ಕ ಹುಡುಗನಾಗಿದ್ದಾಗ ಅವರು ಎಲ್ಲ ಹುಡುಗರ ಹಾಗೆ ನಾನು ಆಡಬೇಕು ಅನ್ನೋ ಒಂದು ಏನು ಹಂಬಲ, ಆದ್ರೆ ಆಡಿದ್ರೆ ನಾನು ಸನ್ಯಾಸಿ, ಆಡುವುದು ಸರಿಯೋ ತಪ್ಪೋ ಗೊತ್ತಿಲ್ಲ ಅನ್ನುವಂತ ಒಂದು ಸಂದಿಗ್ಧ. ಹೀಗೆ ಆ ಸಂದಿಗ್ಧ ಮತ್ತು ಆ ಒಂದು ಅಧ್ಯಯನಶೀಲತೆ ಅದೆರಡೂ ಕೂಡ ವಿಶ್ವೇಶ್ವರನ್ನ ಅವರ ಬಾಲ್ಯದಲ್ಲೇ ಅವರ ವ್ಯಕ್ತಿತ್ವದ ಒಂದು ಭಾಗವಾಗಿತ್ತು ಅಂತ ನಾವು ಹೇಳ್ಬೋದು. ಹೀಗೆ ಅವರು 8 ವರ್ಷಗಳ ಕಾಲ ಅಲ್ಲಿ ಇದ್ದು ಆ ಅಧ್ಯಯನಕ್ಕೆ ಭಂಡಾರಕೆರೆಗೆ ಹೋಗುವುದಕ್ಕಿಂತ ಮುಂಚೆಯೇ ಅವರು ವಿದ್ಯಾಮಾನ್ಯರನ್ನ ಸೆಳೆದವರು. ಹೇಗೆ ಅಂತ ಹೇಳಿದ್ರೆ ಮಧ್ವರಾಧಾಂತ ಸಂವರ್ಧಿನಿ ಸಭೆಯಲ್ಲಿ ಅವರು ಅಧ್ಯಕ್ಷರಾಗಿ ಬರ್ತಾರೆ. ಕೇವಲ 12-13 ವರ್ಷದ ಹುಡುಗನನ್ನ ವಿದ್ಯಾಮಾನ್ಯ ಶ್ರೀಗಳು ಆ ಒಂದು ದೊಡ್ಡ ಪಂಡಿತರ ಸಭೆಗೆ ಅಧ್ಯಕ್ಷರನ್ನಾಗಿ ಕೂರಿಸಿ ಅಲ್ಲಿ ಅವರ ವ್ಯಕ್ತಿತ್ವವನ್ನ ಉಳಿದ ಎಲ್ಲ ಪಂಡಿತರಿಗೆ ತೋರಿಸಿಕೊಡ್ತಾರೆ. ಆಮೇಲೆ 20ನೇ ವರ್ಷದಲ್ಲಿ ಅವರು
ಆಗಮತ್ರಯಗಳ ಒಂದು ಸಭೆಯನ್ನ ನಂಜನಗೂಡಿನಲ್ಲಿ ಏರ್ಪಡಿಸಿದಾಗ ಅದಕ್ಕೆ ಹೋಗ್ತಾರೆ. ಅಲ್ಲಿ ಕೂಡ ವಿಶ್ವೇಶ್ವರಿಗೆ ಮತ್ತೆ ಒಂದು ಅಕಸ್ಮಾತ್ ಸಂದರ್ಭ ಒದಗಿ ಬರುತ್ತದೆ. ಅವರಿಗೆ ಹೇಗೆ ಸನ್ಯಾಸತ್ವ ಒಂದು ಅಕಸ್ಮಾತ್ ಆಗಿ ಬಂದಂತಹ ಸನ್ನಿವೇಶವು, ಅದೇ ರೀತಿಯಲ್ಲಿ ನಂಜನಗೂಡಿನಲ್ಲಿ ಇವರೇನು ಅಲ್ಲಿ ತರ್ಕವನ್ನು ಮಾಡಬೇಕು ಅಥವಾ ವಾದವನ್ನು ಹೂಡಬೇಕು ಅನ್ನುವ ಒಂದು ಯೋಚನೆಯನ್ನು ಇಟ್ಕೊಂಡು ಹೋದವರೆಲ್ಲ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ಹೋದವರು ಸಂಚಾರದಲ್ಲಿದ್ದ ಕಾರಣ ಅವರು ನಂಜನಗೂಡಲ್ಲಿ ಆ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಕಾರ್ಯಕ್ರಮಕ್ಕೆ ಇನ್ಯಾರೋ ಒಬ್ರು ದೊಡ್ಡ ಪಂಡಿತರು ಅಧ್ಯಕ್ಷರಾಗಿ ಬರಬೇಕಾಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಅವರಿಗೆ ಬರ್ಲಿಕ್ಕಾಗ್ಲಿಲ್ಲ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಆಯೋಜಕರು ಇವರನ್ನ ತಕ್ಷಣ ಗುರುತಿಸಿ ನೀವು ಈ ಸಭೆಗೆ ಅಧ್ಯಕ್ಷರಾಗಬೇಕು ಅಂತ ಹೇಳಿ ಅಲ್ಲಿ ಅವರಿಗೆ ಅಧ್ಯಕ್ಷತೆಯನ್ನು ಕೊಡ್ತಾರೆ. ಹೀಗೆ ಅಕಸ್ಮಾತ್ ಆಗಿ ಅಲ್ಲಿ ಕೂಡ ಅವರಿಗೆ ಒಂದು ಅವಕಾಶ ಒದಗಿ ಬರ್ತದೆ. ಅದನ್ನು ಕೂಡ ಅವರು ಬಹಳ ಸಮರ್ಥವಾಗಿ ಬಳಸಿಕೊಳ್ತಾರೆ. ಅವರು ಎಷ್ಟು ಚೆನ್ನಾಗಿ ಅಲ್ಲಿ ಭಾಷಣವನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ಮೈಸೂರು ಒಡೆಯರು, ಮೈಸೂರು ರಾಜ ಆ ಸಂದರ್ಭದಲ್ಲಿ ಆ ಸಭೆಯಲ್ಲಿ ಉಪಸ್ಥಿತರಿದ್ರು. ಅದನ್ನ ಇಟ್ಟುಕೊಂಡು ವಿಶ್ವೇಶತೀರ್ಥರು ಹೇಳ್ತಾರೆ, ರಾಜಸತ್ತೆ ಮತ್ತು ಧಾರ್ಮಿಕ ಮುಖಂಡರು ಇವರಿಬ್ರು ಕೂಡ ಜೊತೆಯಾಗಿ ಸಮಾಜಕ್ಕೆ ದಾರಿಯನ್ನು ತೋರಿಸುವಂತ ಕೆಲಸವನ್ನು ಮಾಡಬೇಕಾಗ್ತದೆ. ಕೇವಲ ರಾಜಸತ್ತೆ ಇದ್ರೆ ಸಾಧ್ಯ ಇಲ್ಲ. ಧರ್ಮ ಇಲ್ಲದ ರಾಜಸತ್ತೆ ಅದು ಉಪಯೋಗ ಇಲ್ಲ. ಅದೇ ರೀತಿಯಲ್ಲಿ ಧಾರ್ಮಿಕರಿದ್ದಾರೆ, ಆದ್ರೆ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ರು ಕೂಡ ಅದು ಉಪಯೋಗ ಇಲ್ಲ. ಅಧಿಕಾರವೂ ಬೇಕು ಮತ್ತು ಧರ್ಮದ ಒಂದು ನಾಯಕತ್ವವೂ ಬೇಕು. ಇದೆರಡೂ ಕೂಡ ಜೊತೆಯಾಗಿ ಒಂದು ರಥದ ಎರಡು ಗಾಲಿಗಳ ರೀತಿಯಲ್ಲಿ ಅವುಗಳು ಮುಂದೆ ಹೋಗ್ಬೇಕು, ಸಮಾಜಕ್ಕೆ ದಾರಿಯನ್ನು ತೋರಿಸ್ಬೇಕು ಅನ್ನೋ ಒಂದು ಮಾತನ್ನ ಅವರಲ್ಲಿ ನಂಜನಗೂಡಲ್ಲಿ ಹೇಳ್ತಾರೆ. ಅರಸರಿಗೆ ಎಷ್ಟು ಖುಷಿ ಆಗ್ತದೆ ಅಂತ ಹೇಳಿದ್ರೆ ಅವರನ್ನ ವಿಶ್ವೇಶತೀರ್ಥರನ್ನು ಅರಮನೆಗೆ ಕರೆದು ಸನ್ಮಾನ ಮಾಡ್ತಾರೆ. ಅದೇ ರೀತಿಯಲ್ಲಿ ಅದರ ಮರು ವರ್ಷ ಅಂದ್ರೆ ಅದರ ಮರು ವರ್ಷ ಅವರು ಪರ್ಯಾಯ ಪೀಠವನ್ನ ಏರ್ತಾರೆ. ಮೊದಲ ಪರ್ಯಾಯವನ್ನ ಏರ್ತಾರೆ 52ರಲ್ಲಿ ಜನವರಿ 18ನೇ ತಾರೀಕು. ಅದಾದ ಮೇಲೆ ಅವರು ಉಡುಪಿಯಲ್ಲಿ ಒಂದು ಏರ್ಪಡಿಸುವಂತಹ ಕಾರ್ಯಕ್ರಮದಲ್ಲಿ ಅವರು ಮೈಸೂರು ಮಹಾರಾಜರನ್ನ ಮತ್ತೆ ಕರೆದು ಅಖಿಲ ಭಾರತ ಮಾಧ್ವ ಮಹಾಮಂಡಳದ ಒಂದು ಸ್ಥಾಪನೆಯನ್ನು ಮಾಡ್ತಾರೆ. ಈ ಮಾಧ್ವ ಮಹಾಮಂಡಳದ ಸ್ಥಾಪನೆಯನ್ನು ಮಾಡಿದ ಮೇಲೆ ಕೂಡ ವಿಶ್ವೇಶತೀರ್ಥರಿಗೆ ಮತ್ತಷ್ಟು ಪ್ರತಿ ಸಲವೂ ಅವರಿಗೆ ಹಾಗೇನೆ ಸವಾಲುಗಳು ಮತ್ತು ಸಂದಿಗ್ಧಗಳು, ಹಾಗೇನೆ ಸಮಸ್ಯೆಗಳು. ಪ್ರತಿಯೊಂದು ಒಳ್ಳೆಯ ಕೆಲಸ ಮಾಡಿದಾಗಲೂ ಅದರ ಹಿಂದೆ 10 ಸಮಸ್ಯೆಗಳನ್ನ ಅವರು ಬೆನ್ನಿಗೆ ಕಟ್ಟಿಕೊಂಡೇ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಅಖಿಲ ಭಾರತ ಮಾಧ್ವ ಮಹಾಮಂಡಳವನ್ನು ಸ್ಥಾಪನೆ ಮಾಡಿದ ಮೇಲೆ ಅವರಿಗೆ ಸುಮಾರು ವರ್ಷಗಳ ಕಾಲ ಅನಗತ್ಯವಾದ ತೊಂದರೆಗಳು, ಸಂಕಷ್ಟಗಳು, ಸಮಸ್ಯೆಗಳು ಎದುರಾಗ್ತವೆ. ಸಮಸ್ಯೆ ಬರುವುದು ಬೇರೆ ಎಲ್ಲಿಯೋ ಹೊರಗಡೆಯಿಂದ ಅಲ್ಲ, ಹೊರಗಿನ ಸಮುದಾಯದಿಂದ ಅಲ್ಲ, ತನ್ನದೇ ಸಮುದಾಯದ ಒಳಗಿಂದಲೇ ಅವರಿಗೆ ಅನೇಕ ಸಮಸ್ಯೆಗಳು ಬರ್ತವೆ. ಅವುಗಳನ್ನೆಲ್ಲ ಅವರು ಬಹಳ ಚಾಣಾಕ್ಷತೆಯಿಂದ ಅವರು ಅದನ್ನ ಪರಿಹಾರ ಮಾಡಿಕೊಂಡು ನಂತರ ಎಲ್ಲರ ಮನಸ್ಸನ್ನು ಗೆಲ್ಲುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಅವರು ಪರ್ಯಾಯವನ್ನ ಏರಿದ ಮೇಲೆ, ಪರ್ಯಾಯ ಪೀಠಾರೋಹಣ ಮಾಡಿದ ಮೇಲೆ ಮಾಡುವ ಮತ್ತೊಂದು ಕೆಲಸ ದಲಿತರ ಕೇರಿಗೆ ಅವರು ಹೋಗುವಂಥದ್ದು. ಈ ಸಂದರ್ಭದಲ್ಲಿ ಕೂಡ ಅವರಿಗೆ ಅನೇಕ ಪ್ರಶ್ನೆಗಳು, ಸಮಸ್ಯೆಗಳು, ವಾಗ್ವಾದಗಳು, ಸಂಘರ್ಷಗಳು ಇವುಗಳೆಲ್ಲವೂ ಬರ್ತವೆ. ಟೀಕೆಗಳು ಬರ್ತವೆ. ಪತ್ರಿಕೆಗಳಲ್ಲಿ ನಿರಂತರವಾಗಿ ಅವರ ಮೇಲೆ ಟೀಕೆ ಆಗ್ತದೆ. ಅವರಿಗೆ ನಿರಂತರವಾಗಿ ಫೋನ್ ಕರೆಗಳು ಬರ್ತವೆ, ಪತ್ರಗಳು ಬರ್ತವೆ. ಆದ್ರೆ ಕೆಲವರಂತೂ ಒಬ್ರು ಹೇಳ್ತಾರೆ, ಕೆಲವರಂತೂ ಪುಸ್ತಕಗಳನ್ನ ದೊಡ್ಡ ಶಾಸ್ತ್ರ ಗ್ರಂಥಗಳನ್ನು ಹೊತ್ತುಕೊಂಡು ಬಂದು ವಿದ್ಯಾಪೀಠಕ್ಕೆ ಬಂದು ಕೂತು ಬಿಟ್ರು. ದಲಿತ ಕೆರೆಗೆ ನೀವು ಹೋದದ್ದು ಅಶಾಸ್ತ್ರೀಯ ಅಂತ ಹೇಳುವಂತ ಒಂದು ಮಾತನ್ನ ಅಲ್ಲಿ ಪಂಡಿತರು ಹೇಳಿದ್ರು ಅನ್ನುವ ಒಂದು ಮಾತನ್ನು ಕೂಡ ನಾವು ಓದ್ತೇವೆ. ಅಲ್ಲಿಯೂ ಕೂಡ ಸ್ವಾಮೀಜಿಗಳು ತಾನು ಏನು ನಂಬಿದ್ದೇನೋ ಅದನ್ನು ಬಹಳ ಸ್ಪಷ್ಟವಾಗಿ ಆ ಪಂಡಿತರಿಗೆ ಅದನ್ನ ಹೇಳಿ ಅವರ ಮನವನ್ನ ಒಲಿಸಿ ಅವರೆಲ್ಲರನ್ನು ಒಳಗೊಂಡು ಈ ಒಂದು ಕೆಲಸವನ್ನ ಮುಂದುವರಿಸ್ತಾರೆ. ಇಲ್ಲಿ ಈ ಎರಡೂ ಘಟನೆಗಳಲ್ಲಿ ನಾನು ನೋಡುವ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ವಿಶ್ವೇಶ್ವರ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಕೇವಲ ಒಂದು ಕೆಲಸವನ್ನು ಶುರು ಮಾಡೋದು ಮಾತ್ರ ಅಲ್ಲ, ಆ ಕೆಲಸವನ್ನು ಶುರು ಮಾಡಿದ ಮೇಲೆ ಅದರಲ್ಲಿ ಬರುವಂತಹ ಎಡರು ತೊಡರುಗಳನ್ನ ಅತ್ಯಂತ ಸಂಯಮದಿಂದ ಅವುಗಳನ್ನು ಎದುರಿಸ್ತಾರೆ. ಎಲ್ಲೂ ಕೂಡ ಮತ್ತಷ್ಟು ಸಂಘರ್ಷವನ್ನು ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಬಹಳ ಸಂಯಮದಿಂದ, ತಾಳ್ಮೆಯಿಂದ ಅವರು ಆ ಸಮಸ್ಯೆಗಳನ್ನು ಎದುರಿಸಿಕೊಂಡು ಆ ಕೆಲಸಗಳನ್ನ ತಾನು ಏನನ್ನು ಶುರು ಮಾಡಿದ್ದೇನೋ ಅದನ್ನು ಯಾವುದನ್ನು ಕೂಡ ಅವರು ಅರ್ಧದಲ್ಲಿ ನಿಲ್ಲಿಸೋದಿಲ್ಲ. ಇದು ಬಹಳ ಮುಖ್ಯ. ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೊಂದು ಕೆಲಸವನ್ನು ಶುರು ಮಾಡ್ತೇವೆ, ಕೆಲಸ ಶುರು ಮಾಡಿದ ಮೇಲೆ 10 ಸಮಸ್ಯೆಗಳು ಬರ್ತವೆ. ನಮಗೆ ಈ ಕೆಲಸ ಮಾಡೋದೇ ಬೇಡ ಇತ್ತು, ಶುರು ಮಾಡೋದೇ ಬೇಡ ಇತ್ತು ಅಂತ ಹೇಳಿ ಅದಕ್ಕೆ ನಾವು ಅರ್ಧದಲ್ಲೇ ಅದಕ್ಕೆ ನಾವು ತರ್ಪಣ ಕೊಟ್ಟು ಹೋಗ್ಬಿಡ್ತೇವೆ, ಅದನ್ನ ನಿಲ್ಲಿಸಿ ಹೋಗ್ಬಿಡ್ತೇವೆ. ಆದ್ರೆ ವಿಶ್ವೇಶತೀರ್ಥರ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಅವರು ಯಾವ ಕೆಲಸವನ್ನು ಕೂಡ ತನ್ನ ಜೀವನದ ಉದ್ದಕ್ಕೂ ಕೂಡ ಅವರು ಶುರು ಮಾಡಿದ ಯಾವುದೇ ಕೆಲಸವನ್ನು, ಯಾವುದೇ ಸಮಸ್ಯೆ ಬಂದರೂ ಕೂಡ ನಿಲ್ಲಿಸುವ ಒಂದು ಕೆಲಸವನ್ನು ಮಾಡೋದಿಲ್ಲ.
ಅದನ್ನು ಆದಷ್ಟು ಪರಿಹರಿಸುವಂತಹ, ಸಮಸ್ಯೆಗಳನ್ನು ಪರಿಹರಿಸಿ ಮುನ್ನಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತು ತಾನು ಶುರು ಮಾಡಿದ ಕೆಲಸ ನಿರಂತರವಾಗಿ ನಡೀತಾ ಇರಬೇಕು ಅನ್ನೋ ಒಂದು ಎಚ್ಚರವನ್ನು ಕೂಡ ಅವರು ಕೊನೆಯವರೆಗೂ ಕೂಡ ಇಟ್ಕೊಳ್ತಾರೆ. ಹೀಗೆ ಈ ದಲಿತರ ಕೇರಿಗೆ ಹೋಗುವಂತ ಒಂದು ಸಂದರ್ಭದಲ್ಲಿ ಅವರಿಗೆ ಅನೇಕ ಸಮಸ್ಯೆಗಳು ಬರ್ತವೆ. ಆಮೇಲೆ ಮೂರನೇದಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮತಾಂತರದ ಬಗ್ಗೆ ಅವರು ಮಾಡಿದ ಕೆಲಸ, ಎಲ್ಲೆಲ್ಲಿ ಮತಾಂತರ ನಡೀತಾ ಇದೆ, ಎಲ್ಲೆಲ್ಲಿ ಹಿಂದೂ ಜನರನ್ನ ಬೇರೆ ಧರ್ಮದವರು, ಬೇರೆ ರಿಲಿಜನ್ ಅವರು ಕನ್ವರ್ಷನ್ ಮಾಡ್ತಾ ಇದ್ದಾರೆ, ಅಲ್ಲೆಲ್ಲ ಇವರು ನೇರವಾಗಿ ಹೋಗಿ ಅಲ್ಲಿ ನಡೀತಾ ಇರುವಂತಹ ಮತಾಂತರದ ಕೆಲಸವನ್ನ ನಿಲ್ಲಿಸುವ ಒಂದು ಪ್ರಯತ್ನವನ್ನು ಕೂಡ ವಿಶ್ವೇಶತೀರ್ಥರು ಮಾಡ್ತಾರೆ. ಅದು ಮೀನಾಕ್ಷಿಪುರ ಇರಬಹುದು, ತಮಿಳುನಾಡಿನ ಮೀನಾಕ್ಷಿಪುರ ಇರಬಹುದು, ಅಥವಾ ಅಸ್ಸಾಮಿನಲ್ಲಿ ಇರಬಹುದು. ಮೀನಾಕ್ಷಿಪುರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಕೆಲವು ಹಿಂದೂಗಳು ಸೇರುವಂತ ಒಂದು ಕೆಲಸ ನಡೀತಾ ಇತ್ತು. ಅದೇ ರೀತಿಯಲ್ಲಿ ಅಸ್ಸಾಮಿನಲ್ಲಿ ಬುಡಕಟ್ಟು ಜನರನ್ನ ಕ್ರಿಶ್ಚಿಯನ್ ರಿಲಿಜನ್ಗೆ ಮತಾಂತರ ಮಾಡುವಂತ ಒಂದು ಕೆಲಸ ನಡೀತಾ ಇತ್ತು. ಈ ಎರಡೂ ಕಡೆಗಳಲ್ಲೂ ಕೂಡ ಅವರು ನೇರವಾಗಿ ಅದು ಎಲ್ಲಿ ಮತಾಂತರ ನಡೀತಾ ಇದೆ ಅಲ್ಲಿ ಹೋಗಿ ಆ ಒಂದು ಕೆಲಸವನ್ನ ತಡೆಯುವಂತಹ ಮತ್ತು ಹಿಂದೂಗಳನ್ನ ಉಳಿಸುವಂತಹ, ಅವರ ಧರ್ಮದಲ್ಲೇ ಉಳಿಸುವಂತಹ ಒಂದು ಕೆಲಸವನ್ನ ವಿಶ್ವೇಶ್ವರ ಮಾಡ್ತಾರೆ. ಇಲ್ಲಿ ನಾವು ಇನ್ನೊಂದು ಬಹಳ ಮುಖ್ಯವಾದ ಒಂದು ಅಂಶವನ್ನ ಕಲಿಯಬೇಕು. ವಿಶ್ವೇಶ್ವರ ತೀರ್ಥರು ನಮ್ಮಲ್ಲಿ ಎಷ್ಟೋ ಸಮಾಜ ಸುಧಾರಕರಿದ್ದಾರೆ. ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಪತ್ರಿಕೆಗಳಲ್ಲಿ ಲೇಖನಗಳನ್ನು ಬರೆಯೋದು, ಅಥವಾ ಸುದ್ದಿಗೋಷ್ಠಿ ಮಾಡಿ ಮಾತಾಡೋದು, ಅಥವಾ ಟಿವಿ ಚಾನೆಲ್ಗಳಲ್ಲಿ ಡಿಬೇಟ್ಗಳಲ್ಲಿ ಬಂದು ಕೂತ್ಕೊಂಡು ಮಾತಾಡೋದು, ಈ ರೀತಿಯ ಕೆಲಸಗಳನ್ನು ಮಾಡ್ತಾರೆ. ಈಗ ನಿರುದ್ಯೋಗ ಕಡಿಮೆ ಆಗಬೇಕು ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ಒಂದು ಲೇಖನವೋ ಅಥವಾ ಯಾವುದೋ ಒಂದು ಭಾಷಣವೋ ಬರ್ತದೆ. ಅಥವಾ ಬಡತನವನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಯಾವುದೋ ಒಂದು ಉಪನ್ಯಾಸವನ್ನು ಮಾಡ್ತಾರೆ. ಈ ರೀತಿ ಸಮಸ್ಯೆಗಳ ಬಗ್ಗೆ ನಮ್ಮಲ್ಲಿ ಮಾತಾಡುವಂತಹ, ಬರೆಯುವಂತಹ ಬಹಳಷ್ಟು ನೂರಾರು ಜನ ಇದ್ದಾರೆ. ಆದ್ರೆ ಎಲ್ಲಿ ಸಮಸ್ಯೆ ಇದೆ ಅಲ್ಲಿಗೆ ಹೋಗಿ ಕೆಲಸ ಮಾಡುವಂತಹ ಒಂದು ವಿಶೇಷ, ಅದು ಬಹುಶಃ ಈ ವಿಶ್ವೇಶತೀರ್ಥರದ್ದು ಮಾತ್ರ ಅಂತ ನನಗೆ ಅನಿಸ್ತದೆ. ಮತಾಂತರದ ಬಗ್ಗೆ ಎಲ್ಲೋ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಮಾತಾಡುವುದಕ್ಕೂ ನೇರವಾಗಿ ಅದು ಎಲ್ಲಿ ನಡೀತಾ ಇದೆ ಅಲ್ಲಿ ಹೋಗಿ ನಿಲ್ಲುವುದಕ್ಕೂ ಬಹಳ ವ್ಯತ್ಯಾಸ ಇದೆ. ಅಂತಹ ಒಂದು ಧೈರ್ಯವನ್ನ ವಿಶ್ವೇಶತೀರ್ಥರು ತೋರಿಸ್ತಾರೆ. ಆ ಮೂಲಕ ಸಾವಿರಾರು ಮಂದಿ, ಎಲ್ಲೆಲ್ಲಿ ಮತಾಂತರದ ಮೂಲಕ ಸಾವಿರಾರು ಮಂದಿ ಬೇರೆ ಧರ್ಮಗಳಿಗೆ ಹೋಗುವಂತಹ ಸಂದರ್ಭ ಇತ್ತು, ಅವುಗಳನ್ನು ಎಲ್ಲವನ್ನೂ ಕೂಡ ತಡೆದು, ನೀವೆಲ್ಲರೂ ಹಿಂದೂಗಳು, ನೀವು ಈ ಧರ್ಮದಲ್ಲೇ ಉಳಿಬೇಕು, ನೀವು ಬೇರೆ ಧರ್ಮಕ್ಕೆ ಹೋದ್ರೆ ನಿಮ್ಮ ಅಸ್ತಿತ್ವ ಅಥವಾ ನಿಮ್ಮ ಐಡೆಂಟಿಟಿ ಅಂತ ನಾವು ಏನ್ ಹೇಳ್ತೇವೆ, ಅಸ್ಮಿತೆ ಅಂತ ಹೇಳ್ತೇವೆ, ಅದನ್ನು ನೀವು ಕಳೆದುಕೊಳ್ತೀರಿ. ಅದನ್ನ ನೀವು ಉಳಿಸ್ಕೊಳ್ಬೇಕಾದ್ರೆ ನೀವು ಹಿಂದೂಗಳಾಗಿ ಉಳಿಬೇಕು ಅನ್ನೋ ಮಾತನ್ನ ಅವರಿಗೆ ಹೇಳಿ, ಯಾವುದೇ ಒಂದು ಬಲಾತ್ಕಾರ ಇಲ್ಲದೆ ಕೇವಲ ಮನವರಿಕೆಯ ಮೂಲಕ ಅವರು ದಲಿತರನ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ವಿಶ್ವೇಶತೀರ್ಥರು ಮಾಡ್ತಾರೆ. ಹೀಗೆ ಅವರ ವ್ಯಕ್ತಿತ್ವದ ಒಂದೊಂದು ಕೆಲಸವನ್ನು ಕೂಡ ನಾವು ನೋಡ್ತಾ ಹೋದ್ರೆ ಮೇಲ್ನೋಟಕ್ಕೆ ಕೆಲವು ಸಣ್ಣ ಕೆಲಸಗಳು ಅಂತ ಅನಿಸ್ಬೋದು, ಆದ್ರೆ ಅದರ ಒಂದು ಗುರುತ್ವವನ್ನು ನಾವು ನೋಡಿದ್ರೆ ಅದು ಬಹಳ ದೊಡ್ಡ ಕೆಲಸ ಅನ್ನೋದು ನಮಗೆ ಅನುಭವಕ್ಕೆ ಬರ್ತದೆ. ಅದೇ ರೀತಿಯಲ್ಲಿ ವಿಶ್ವೇಶತೀರ್ಥರಿಗೆ ಬಹಳ ಹತ್ತಿರವಾದ ಇನ್ನೊಂದು ಸಂಗತಿ ಏನು ಅಂತ ಹೇಳಿದ್ರೆ, ಅವರು ಗಾಂಧೀಜಿಯನ್ನ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ರು, ಓದಿಕೊಂಡಿದ್ರು, ಮತ್ತು ಗಾಂಧೀಜಿಯ ಅನುಯಾಯಿಗಳು ಕೂಡ ಆಗಿದ್ರು. ಅಂದ್ರೆ ಗಾಂಧೀಜಿಯ ಚಿಂತನೆಗಳು ಏನಿತ್ತು ಅವುಗಳನ್ನ ಬಹಳ ಸ್ಪಷ್ಟವಾಗಿ ತಿಳಿದುಕೊಂಡು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತ ಒಬ್ಬರು ವ್ಯಕ್ತಿ ಇದ್ರೆ ಅದು ವಿಶ್ವೇಶತೀರ್ಥರು. ನಮ್ಮಲ್ಲಿ ಮತ್ತೆ ನಾನು ಹೇಳ್ತೇನೆ, ಗಾಂಧೀಜಿ ಅನುಯಾಯಿಗಳು ಅಂತ ಸುಮಾರು ಜನ ಹೇಳ್ಕೊಳ್ತಾರೆ, ಆದ್ರೆ ಅವರ ಜೀವನಕ್ಕೂ ಗಾಂಧೀಜಿಯವರ ಚಿಂತನೆಗೂ ಅಜಗಜಾಂತರ ಇರುತ್ತದೆ. ಆದ್ರೆ ವಿಶ್ವೇಶ್ವರ ಹಾಗಲ್ಲ. ಅವರು ತಾನು ಏನನ್ನು ಒಪ್ಪಿಕೊಂಡಿದ್ದರೋ ಅದನ್ನು ಅವರು ಜೀವನದಲ್ಲಿ ತಾನು ಮಾತ್ರ ಅಳವಡಿಸಿಕೊಂಡದ್ದು ಮಾತ್ರವಲ್ಲ, ಸಮಾಜಕ್ಕೆ ಕೂಡ ಆ ಒಂದು ಸಂದೇಶವನ್ನ ಕೊಡುವ ಕೆಲಸವನ್ನ ಅವರು ಮಾಡಿದ್ರು ಅಂತ ಹೇಳ್ಬೋದು. ಉದಾಹರಣೆಗೆ ಗಾಂಧೀಜಿಯವರ ಸರಳತೆಯ ಬಗ್ಗೆ ವಿಶ್ವೇಶತೀರ್ಥರು ಓದಿಕೊಂಡಿದ್ರು. ಹಾಗೆಯೇ ಹೊರಗಿನ ಅಥವಾ ವಿದೇಶದ ವಸ್ತುಗಳನ್ನ ನಾವು ನಿರಾಕರಿಸಬೇಕು ಅನ್ನೋ ಒಂದು ವಿಷಯವನ್ನು ಕೂಡ ಅವರು ಓದಿಕೊಂಡಿದ್ರು. ವಿಶ್ವೇಶತೀರ್ಥರು ಒಂದು ಕಡೆ ಹೇಳ್ತಾರೆ, ನಾನು ಚಿಕ್ಕವನಿದ್ದಾಗ ನನಗೆ ಬ್ರಿಟಿಷರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ, ನಮಗೆ ಒಳ್ಳೆದನ್ನು ಮಾಡ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಬ್ರಿಟಿಷರ ಬಗ್ಗೆ ನನಗೆ ಒಲವಿತ್ತು, ಅವರ ಬಗ್ಗೆ ನನಗೆ ಸಾಫ್ಟ್ ಕಾರ್ನರ್ ಇತ್ತು, ನಾನು ಅವರಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೆ. ಆದ್ರೆ ನಂತರ ನನಗೆ ಗೊತ್ತಾಯ್ತು, ನಾನು ಬೇರೆ ಬೇರೆ ವಿಷಯಗಳನ್ನ, ಬೇರೆ ಬೇರೆ ಪತ್ರಿಕೆಗಳನ್ನೆಲ್ಲ ಓದಿದ ಮೇಲೆ ನನಗೆ ಗೊತ್ತಾಯ್ತು, ಇಲ್ಲ, ಬ್ರಿಟಿಷರು ನಮಗೆ ಕೇಡು ಮಾಡ್ತಾ ಇದ್ದಾರೆ, ನಮ್ಮ ದೇಶದಿಂದ ಅವರು ಹೋಗ್ಬೇಕು, ನಮಗೆ ಸ್ವಾತಂತ್ರ್ಯ ಬೇಕು ಅನ್ನುವ ಒಂದು ವಿಚಾರ ನನಗೆ ಆಮೇಲೆ ಗೊತ್ತಾಯ್ತು. ಯಾಕಂತ ಹೇಳಿದ್ರೆ ಅವರಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗ ವಿಶ್ವೇಶ್ವರಿಗೆ 17 ವರ್ಷ. ಹಾಗಾಗಿ ಅವರಿಗೆ ಈ ಎಲ್ಲ ವಿಚಾರಗಳು ಅವರ 12-13ನೇ ವರ್ಷದಲ್ಲಿ ಅವರಿಗೆ ಗೊತ್ತಾಗ್ತಾ ಇತ್ತು. ಈ ಒಂದು ಏನು ಸ್ವಾತಂತ್ರ್ಯದ ಹೋರಾಟ ಏನ್ ನಡೀತಾ ಇದೆ ಇದ್ರ ಬಗ್ಗೆ ಅವರಿಗೆ ಗೊತ್ತಾದದ್ದು 12ನೇ ವರ್ಷದಲ್ಲಿ. ಆ ಸಮಯದಲ್ಲಿ ಒಂದು ಸಲ ಅವರಿಗೆ ಒಂದು ಯೋಚನೆ ಬರ್ತದೆ, ನಾನು ಸನ್ಯಾಸಿ ಆದ್ರೂ ಕೂಡ ನಾನು ಹೋಗಿ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಒಂದು ಯೋಚನೆ ಬರ್ತದೆ. ಆದ್ರೆ ಸನ್ಯಾಸಿ ಆದವನು ಇದನ್ನು ಮಾಡಬಹುದೋ ಬೇಡವೋ ಅನ್ನೋ ಮತ್ತೊಂದು ಸಂದಿಗ್ಧ. ನೋಡಿ, ಅವರ ಜೀವನದಲ್ಲಿ ಆಗಾಗ ಸಂದಿಗ್ಧಗಳು ಈ ರೀತಿ ಬರ್ತಾ ಇದ್ವು. ನಾನಾಗ ಹೇಳಿದ ಹಾಗೆ
ನಾನು ಸನ್ಯಾಸಿ, ಹಾಗಾಗಿ ಆಡಬಹುದೋ ಬೇಡವೋ ಅನ್ನೋ ಒಂದು ಸಂದಿಗ್ಧ. ಅದೇ ರೀತಿಯಲ್ಲಿ 12-13ನೇ ವರ್ಷದಲ್ಲಿ ನಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋಗಿ ಭಾಗವಹಿಸಬಹುದೋ ಬೇಡವೋ ಅನ್ನೋ ಒಂದು ಸಂದಿಗ್ಧ. ಈ ರೀತಿಯ ಸಂದಿಗ್ಧಗಳು ಅವರ ಜೀವನದಲ್ಲಿ ಆಗಾಗ ಎದುರಾಗ್ತಾ ಇರುವುದನ್ನು ನಾವು ನೋಡ್ತೇವೆ. ವಿದ್ಯಾಮಾನ್ಯರಿಗೆ ಗೊತ್ತಾಗದ ಹಾಗೆ ವಿಶ್ವೇಶತೀರ್ಥರು ತನ್ನ ಸ್ನೇಹಿತರನ್ನ ಸೇರಿಸಿಕೊಂಡು ತಮ್ಮ ಮಠದ ಕೋಣೆಗಳನ್ನ ತಾವೇ ಕಸಗುಡಿಸಿ ಸ್ವಚ್ಛ ಮಾಡುವಂಥದ್ದು, ನೆಲವರಿಸಿ ಸ್ವಚ್ಛ ಮಾಡುವಂಥದ್ದು, ಈ ರೀತಿಯ ಕೆಲಸಗಳನ್ನ ಮಾಡ್ತಾ ಇದ್ರು. ವಿದ್ಯಾಮಾನ್ಯ ತೀರ್ಥರಿಗೆ ಗೊತ್ತಾದ್ರೆ ನೀನು ಸನ್ಯಾಸಿಯಾಗಿ ಇದನ್ನೆಲ್ಲ ಮಾಡಬಾರದು ಅಂತ ಹೇಳಿ ಬೈತಾರೋ ಏನೋ ಅನ್ನೋ ಒಂದು ಭಯದಿಂದ ಅವರು ತಮ್ಮ ಗುರುಗಳಿಗೆ ಗೊತ್ತಾಗದ ರೀತಿಯಲ್ಲಿ ಕಸಗುಡಿಸುವ, ನೆಲವರಿಸುವ ಕೆಲಸಗಳನ್ನ ಅವರು ಮಾಡ್ತಾ ಇದ್ರು. ಗಾಂಧೀಜಿ ಇದನ್ನ ಹೇಳಿದ್ದಾರೆ, ನಮ್ಮ ಮನೆಯನ್ನು ನಾವೇ ಸ್ವಚ್ಛ ಮಾಡಬೇಕು, ನಮ್ಮ ಕೋಣೆಯನ್ನು ನಾವೇ ಸ್ವಚ್ಛ ಮಾಡಬೇಕು ಅಂತ ಗಾಂಧೀಜಿ ಹೇಳಿದ್ದಾರೆ, ಹಾಗಾಗಿ ಇದನ್ನು ಮಾಡ್ತೇನೆ ಅನ್ನೋ ಒಂದು ನಂಬಿಕೆ ಅವರಿಗೆ ಇತ್ತು. ಆಗ ಅವರಿಗೆ ಕೇವಲ 12-13 ವರ್ಷಗಳ ಪ್ರಾಯ. ಹೀಗೆ ವಿಶ್ವೇಶತೀರ್ಥರ ಬಗ್ಗೆ ಮಾತಾಡ್ತಾ ಹೋದ್ರೆ ಅನೇಕ ವಿಚಾರಗಳು. ಉದಾಹರಣೆಗೆ ರಾಮ ಜನ್ಮಭೂಮಿಯ ವಿಚಾರದಲ್ಲಿ ಅತ್ಯಂತ ದೃಢವಾಗಿ ನಿಂತದ್ದು ವಿಶ್ವೇಶತೀರ್ಥರು. ಎಷ್ಟೋ ಜನಕ್ಕೆ ಅದು ಕೇವಲ ಒಂದು ರಾಜಕೀಯ ವಿಷಯ ಅಂತ ಮನಸ್ಸಿನಲ್ಲಿತ್ತು. ಇದನ್ನ ಯಾವುದೋ ಒಂದು ಪಕ್ಷ ರಾಜಕೀಯವಾಗಿ ಬಳಸ್ಕೊಳ್ಬಹುದು, ಅದು ಬಿಟ್ರೆ ಇದರಲ್ಲಿ ಹೆಚ್ಚಿನ ಏನು ಉಪಯೋಗ ಇಲ್ಲ ಅಂತ ಎಷ್ಟೋ ಜನ ಅಂದುಕೊಂಡಿದ್ರು. ಆದ್ರೆ ಇದು ಈ ಸಮಸ್ಯೆ ಬಗೆಹರಿಬೇಕು ಅಂತ ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದವರು ವಿಶ್ವೇಶತೀರ್ಥರು. ಇಲ್ಲಿ ಒಂದು ಘಟನೆಯನ್ನ ನಾನು ನೆನಪಿಸ್ಕೊಳ್ಬೇಕು. ಈ ರಾಮ ಮಂದಿರದ ಒಂದು ವಿವಾದ ಕಗ್ಗಂಟಾಗಿದ್ದಾಗ, ಅಂದ್ರೆ ಯಾವ ಒಂದು ಪರಿಹಾರವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಅದು ಬ್ರಹ್ಮಗಂಟಾಗಿ ಕೂತಿದ್ದಾಗ ಕೊನೆಯ ಪ್ರಯತ್ನವಾಗಿ ವಿಶ್ವೇಶತೀರ್ಥರು ಕೇಳ್ತಾರಂತೆ, ಮಸೀದಿಯ ಅಥವಾ ಆ ಒಂದು ಮಸೀದಿಯ ಕಡೆಯ ವ್ಯಕ್ತಿಗಳ ಜೊತೆಯಲ್ಲಿ ಮಾತಾಡ್ತಾ ಹೇಳ್ತಾರಂತೆ, ನೀವು ನನಗೆ ಇದನ್ನ ಭಿಕ್ಷೆಯಾಗಿ ಕೊಡಬೇಕು. ನಾನು ಒಬ್ಬ ಭಿಕ್ಷು, ನಾನೊಬ್ಬ ಸನ್ಯಾಸಿ, ನನಗೆ ಮಾನಾಪಮಾನಗಳು ಇಲ್ಲ, ನಾನು ಭಿಕ್ಷೆ ಬೇಡಿ ಬದುಕಬೇಕಾದವನು. ಹಾಗಾಗಿ ನಾನು ನಿಮ್ಮಲ್ಲಿ ಈ ಭಿಕ್ಷೆಯನ್ನು ಕೇಳ್ತಾ ಇದ್ದೇನೆ, ಈ ವಿವಾದಗ್ರಸ್ತ ಕಟ್ಟಡ ಏನಿದೆ ಅದನ್ನ ನೀವು ನನಗೆ ಭಿಕ್ಷೆಯಾಗಿ ಕೊಡಿ ಅನ್ನೋ ಒಂದು ಮಾತನ್ನ ಅವರು ಆ ಮುಸ್ಲಿಮರ ಮುಂದೆ ಇಡ್ತಾರೆ. ನೋಡಿ, ಒಬ್ಬ ನಿಜವಾದ ಸಂತ. ಇವತ್ತು ನಾವು ಎಷ್ಟೋ ಜನ ಸಂತರನ್ನ ನಾವು ನೋಡುತ್ತೇವೆ, ಕೇವಲ ಕಾವಿಯನ್ನು ಹಾಕೊಂಡಿರ್ತಾರೆ, ಕೇಸರಿ ಬಟ್ಟೆಯನ್ನು ಸುತ್ತಕೊಂಡಿರ್ತಾರೆ, ಕೇಸರಿ ರುಮಾಲನ್ನು ಸುತ್ತಕೊಂಡಿರ್ತಾರೆ, ಆದ್ರೆ ಅವರ ವ್ಯಕ್ತಿತ್ವಕ್ಕೂ ಅವರ ಆ ಒಂದು ವೇಷಭೂಷಣಕ್ಕೂ ಯಾವುದೇ ಒಂದು ತಾಳಮೇಳ ಇರೋದಿಲ್ಲ. ಅವರು ಹಿಂದೂ ಧರ್ಮವನ್ನು ಬೈತಾ ಇರ್ತಾರೆ, ಭಾರತವನ್ನು ಬೈತಾ ಇರ್ತಾರೆ, ನಮ್ಮ ದೇಶದ ನಮ್ಮ ನೆಲದ ಸಂಸ್ಕೃತಿಯನ್ನು ಬೈತಾ ಇರ್ತಾರೆ, ಆದ್ರೆ ಕಾವಿಯನ್ನು ಉಟ್ಟುಕೊಂಡು ಓಡಾಡ್ತಾ ಇರ್ತಾರೆ. ಆದ್ರೆ ನಿಜವಾದ ಅರ್ಥದಲ್ಲಿ ತಾನು ತೊಟ್ಟ ಬಟ್ಟೆಗೆ ನಿಜವಾದ ನ್ಯಾಯವನ್ನು ಒದಗಿಸಿಕೊಡುವಂತ ಕೆಲಸವನ್ನು ಮಾಡಿದವರು ವಿಶ್ವೇಶತೀರ್ಥರು. ಅವರು ಆ ಮುಸ್ಲಿಮರ ಮುಂದೆ ಹೇಳ್ತಾರೆ, ನೀವು ನನಗೆ ಇದನ್ನ ಭಿಕ್ಷೆಯಾಗಿ ಕೊಡಿ, ನಾನೊಬ್ಬ ಸನ್ಯಾಸಿಯಾಗಿ ಒಬ್ಬ ಭಿಕ್ಷುವಾಗಿ ನಿಮ್ಮಲ್ಲಿ ಇದನ್ನ ಕೇಳ್ತಾ ಇದ್ದೇನೆ, ಈ ಸಮಸ್ಯೆಯನ್ನು ನಾವು ಬಗೆಹರಿಸೋಣ ಅನ್ನೋ ಒಂದು ಮಾತನ್ನ ಅವರು ಹೇಳ್ತಾರೆ. ಆಗ ಆ ಮುಸ್ಲಿಮರು ಹೇಳ್ತಾರಂತೆ, ಇಲ್ಲ, ನಾವು ಭಿಕ್ಷೆಯಾಗಿ ನಿಮ್ಗೆ ಇದನ್ನ ಹಾಕಬಹುದು, ಕೊಡ್ಬೋದು, ಈ ವಿವಾದಗ್ರಸ್ತ ಕಟ್ಟಡವನ್ನ ನಿಮ್ಗೆ ಭಿಕ್ಷೆಯಾಗಿ ಕೊಡ್ಬೋದು, ಆದ್ರೆ ನಾವು ಭಿಕ್ಷೆಯಾಗಿ ಕೊಡಬಹುದಾದದ್ದು ಯಾವುದು, ಅದು ಸಂಪೂರ್ಣವಾಗಿ ನಮ್ಮದು ಅಂತ ಇದ್ರೆ ಮಾತ್ರ ನಾವು ಅದನ್ನು ಭಿಕ್ಷೆಯಾಗಿ ನಿಮಗೆ ಕೊಡಬಹುದು. ಆದ್ರೆ ಇದು ನಮ್ಮದು ಅಂತ ನಾವು ಹೇಳ್ಕೊಳ್ಳೋ ಹಾಗಿಲ್ಲ, ಇದು ಕೋರ್ಟಿನಲ್ಲಿ ವಿವಾದದ ಒಂದು ಇದರಲ್ಲಿದೆ, ಪ್ರಕರಣ ನಡೀತಾ ಇದೆ, ಹಾಗಾಗಿ ನಮಗೆ ಇದನ್ನ ನೇರವಾಗಿ ನಿಮಗೆ ಕೊಡುವುದಕ್ಕೆ ಹಕ್ಕಿಲ್ಲ ಅನ್ನೋ ಒಂದು ಮಾತನ್ನ ಮುಸ್ಲಿಮರು ಹೇಳ್ತಾರೆ. ಆ ಕೂಡಲೇ ವಿಶ್ವೇಶತೀರ್ಥರು ಹೇಳ್ತಾರೆ, ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ, ನಾವು ಈ ಪ್ರಕರಣವನ್ನ ವಾಪಸ್ ಪಡೆಯೋಣ, ನಮಗೂ ಬೇಡ ನಿಮಗೂ ಬೇಡ, ಇಬ್ರು ಕೂಡ ಈ ಕೋರ್ಟಿನಿಂದ ಹಿಂದೆ ಸರಿಯೋಣ, ಈ ಪ್ರಕರಣವನ್ನು ವಾಪಸ್ ಪಡೆಯೋಣ. ಪ್ರಕರಣವನ್ನು ವಾಪಸ್ ಪಡೆದ ಮೇಲೆ ಇದು ಸಂಪೂರ್ಣವಾಗಿ ನಿಮ್ಮದೇ ಅಂತ ಆಗ್ತದೆ, ಆಗ ನೀವು ಇದನ್ನ ನಮಗೆ ಭಿಕ್ಷೆ ಕೊಡಬೇಕು, ಈ ಮಾತನ್ನ ನೀವು ನಡೆಸಿಕೊಡ್ತೀರಾ ಅನ್ನುವ ಒಂದು ಮಾತನ್ನ ವಿಶ್ವೇಶತೀರ್ಥರು ಹೇಳ್ತಾರೆ. ಆದ್ರೆ ಕೊನೆಗೆ ಅದಕ್ಕೆ ಮುಸ್ಲಿಮರು ಒಪ್ಪೋದಿಲ್ಲ ಮತ್ತು ಅದು ಪ್ರಕರಣವಾಗಿಯೇ ಮುಂದುವರಿತದೆ. ಆದ್ರೆ ಇಲ್ಲಿ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ಕೋರ್ಟಿನಲ್ಲಿರ್ಲಿ ಅಥವಾ ಕೋರ್ಟಿನ ಹೊರಗೆ ಇರ್ಲಿ, ಹೇಗೆ ಇರ್ಲಿ, ನನಗೆ ಈ ಪ್ರಕರಣವನ್ನ ಸುಖಾಂತಗೊಳಿಸಬೇಕು, ಇದನ್ನ ನಾನು ಮುಗಿಸಬೇಕು, ಮುಕ್ತಾಯ ಹಾಡಬೇಕು ಈ ಪ್ರಕರಣಕ್ಕೆ ಅನ್ನೋ ಒಂದು ಪ್ರಾಮಾಣಿಕವಾದಂತಹ ಕಳಕಳಿ ವಿಶ್ವೇಶತೀರ್ಥರಲ್ಲಿ ಪ್ರಾರಂಭದಿಂದಲೂ ಇತ್ತು. ನಾವು ಹೇಳ್ಬೋದು, ಕೆಲವರು ಇದನ್ನ ರಾಜಕೀಯವಾಗಿ ಬಳಸ್ಕೊಂಡ್ರು, ಹಾಗಾಗಿ ಈ ಪ್ರಕರಣವನ್ನ ಜೀವಂತವಾಗಿಟ್ರು, ಆದ್ರೆ ಅಂತಹ ಯಾವ ಒಂದು ದುರುದ್ದೇಶಗಳು ಕೂಡ ವಿಶ್ವೇಶತೀರ್ಥರಲ್ಲಿ ಇರಲಿಲ್ಲ. ಅವರು ಈ ಪ್ರಕರಣಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ಪ್ರಾಮಾಣಿಕವಾಗಿ ಆ ಪ್ರಕರಣವನ್ನು ಮುಗಿಸುವುದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಬಹಳ ಮುಖ್ಯವಾಗಿ ನಾವು ವಿಶ್ವೇಶತೀರ್ಥರ ವ್ಯಕ್ತಿತ್ವವನ್ನು ನಾವು ನೋಡ್ಬೋದು. ಒಂದು ಕೆಲಸ ಆಗಬೇಕಂತಿದ್ರೆ, ಆ ರಾಮನ ಒಂದು ಭವ್ಯವಾದ ಕಟ್ಟಡ ಅಲ್ಲಿ ಎದ್ದು ನಿಲ್ಬೇಕು ಅಂತಿದ್ರೆ, ಅದಕ್ಕೋಸ್ಕರ ನಾನು ಯಾವ ಒಂದು ತ್ಯಾಗಕ್ಕೂ ತಯಾರಿದ್ದೇನೆ, ಯಾರ ಕೈಯಲ್ಲಿ ಬೇಕಾದ್ರೂ ನಾನು ಭಿಕ್ಷೆಯನ್ನ ಪಡೆಯುವುದಕ್ಕೆ ನಾನು ತಯಾರಿದ್ದೇನೆ ಅನ್ನೋ ಆ ಒಂದು ನಿಸ್ಪೃಹತೆ ನಮಗೆ ಅಲ್ಲಿ ಅವರ ವ್ಯಕ್ತಿತ್ವದಲ್ಲಿ ಕಾಣುತ್ತದೆ. ಅವರ
ಆ ವಿಶ್ವೇಶತೀರ್ಥರು ಅಂತ ಹೇಳಿದ ಕೂಡಲೇ ನಮಗೆ ವಿವಾದಗಳು ಅನ್ನೋದು ಮತ್ತೊಂದು ಶಬ್ದ. ವಿಶ್ವೇಶ ಮತ್ತು ವಿವಾದ ಎರಡೂ ಕೂಡ ಅದು ಜೊತೆ ಜೊತೆಯಾಗಿ ಹೋಗ್ತಾ ಇದ್ದಂತ ಶಬ್ದಗಳು. ಅದು ಕೂಡ ಈ ಮೀಡಿಯಾಗಳ ಅಥವಾ ಮಾಧ್ಯಮದ ಒಂದು ಹಾವಳಿ ಜಾಸ್ತಿ ಆದ ಮೇಲೆ, ಟಿವಿ ಚಾನೆಲ್ಗಳ ಹಾವಳಿ ಅಥವಾ ಪತ್ರಿಕೆಗಳ ಹಾವಳಿ ಜಾಸ್ತಿ ಆದ ಮೇಲೆ ಬಹುಶಃ ಪ್ರತಿಯೊಂದು ವಿವಾದದ ಸಂದರ್ಭದಲ್ಲೂ ಕೂಡ ವಿಶ್ವೇಶತೀರ್ಥರ ಹೆಸರು ಕೇಳಿ ಬರ್ತಾ ಇತ್ತು. ನಮಗೆ ಎಷ್ಟೋ ಸಲ ಅನಿಸ್ತಾ ಇತ್ತು, ಇವ್ರು ಯಾಕೆ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ತಾರೆ, ಯಾಕೆ ಇವರು ಇಂತಹ ಸಂದರ್ಭದಲ್ಲಿ ಮಾತಾಡ್ತಾರೆ, ಇದರಿಂದ ಯಾತಕ್ಕೆ ಇವರು ದೂರ ನಿಲ್ಲೋದಿಲ್ಲ ಅನ್ನುವ ಎಷ್ಟೋ ಸಲ ಈ ರೀತಿಯ ಒಂದು ಅಭಿಪ್ರಾಯ ನಮಗೆ ಬರ್ತಾ ಇತ್ತು. ಆದ್ರೆ ಸಮಸ್ಯೆ ಏನಂತ ಹೇಳಿದ್ರೆ, ಮಾಧ್ಯಮದವರು ಅವರಿಗೆ ಇಂತಹ ವಿವಾದಗಳೇ ಬೇಕಿರೋದ್ರಿಂದ, TRP ಮುಖ್ಯವಾಗಿರೋದ್ರಿಂದ ಯಾವುದೇ ಒಂದು ಸಂದರ್ಭದಲ್ಲಿ, ವಿವಾದದ ಸಂದರ್ಭದಲ್ಲಿ ಅವರು ನೇರವಾಗಿ ವಿಶ್ವೇಶತೀರ್ಥರ ಬಳಿ ಹೋಗ್ತಾ ಇದ್ರು, ಅವರ ಕಡೆಯಿಂದ ಒಂದು ಹೇಳಿಕೆಯನ್ನು ಪಡಿತಾ ಇದ್ರು. ಆ ಹೇಳಿಕೆಯನ್ನು ಆಮೇಲೆ ತಿರುಚಿ ತಮಗೆ ಬೇಕಾದ ಹಾಗೆ ಅದನ್ನ ಪ್ರಕಟ ಮಾಡಿ ಅದು ಒಂದು ವಿವಾದ ಭುಗಿಲೇಳುವ ಹಾಗೆ ಮಾಡ್ತಾ ಇದ್ರು. ನನಗೆ ಒಬ್ರು ಹೇಳಿದ್ದು ನೆನಪಿದೆ, ಒಬ್ರು ರಾಜಕಾರಣಿ ಹೇಳಿದ್ದು ನೆನಪಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ಉಡುಪಿಯ ಮಠಗಳಿಗೆ ಸಂಬಂಧಿಸಿದ ಯಾವುದೋ ಒಂದು ಸಂದರ್ಭದಲ್ಲಿ ಅವರು ವಿಶ್ವೇಶತೀರ್ಥರನ್ನ ಬೈಯೋದಕ್ಕೆ ಶುರು ಮಾಡಿದ್ರು. ಆಗ ವಿಶ್ವೇಶತೀರ್ಥರು ಹೇಳಿದ್ರು, ಈಗ ನಡೀತಾ ಇರುವಂತಹ ವಿವಾದಕ್ಕೂ ನನಗೂ ಸಂಬಂಧವೇ ಇಲ್ಲ, ಇದು ಇನ್ನೊಂದು ಮಠಕ್ಕೆ ಸೇರಿದಂತ ವಿಷಯ, ಇದಕ್ಕೂ ನನಗೂ ಸಂಬಂಧ ಇಲ್ಲ, ನಾನು ಇದ್ರ ಬಗ್ಗೆ ಯಾವ ಹೇಳಿಕೆಯನ್ನು ಇದುವರೆಗೆ ಕೊಟ್ಟಿಲ್ಲ, ನೀವೇ ಯಾತಕ್ಕೆ ನನ್ನ ಹೆಸರನ್ನು ಹೇಳ್ತಾ ಇದ್ದೀರಿ ಅಂತ. ಆಗ ರಾಜಕಾರಣಿ ಹೇಳಿದ್ರು, ನೋಡಿ, ನಾವು ಹೊಗಳೋದಿದ್ರು ತೆಗಳೋದಿದ್ರು ಎರಡೂ ಕೂಡ ನಿಮ್ಮ ಹೆಸರಲ್ಲೇ ಮಾಡೋದು. ನಮಗೆ ಉಡುಪಿ ಅಂದ್ರೆ ವಿಶ್ವೇಶತೀರ್ಥರು ಅಂತ ಹೇಳಿದ್ರು ಉಡುಪಿ, ಹಾಗಾಗಿ ಉಡುಪಿಗೆ ಸಂಬಂಧಪಟ್ಟಿದ್ದು ಏನೇ ಇದ್ರು ಕೂಡ ನಾವು ನಿಮ್ಮನ್ನೇ ನೇರವಾಗಿ ಪ್ರಶ್ನೆ ಮಾಡ್ತೇವೆ ಅನ್ನೋ ಒಂದು ಮಾತನ್ನ ಹೇಳಿದ್ರು. ಸೊ ಹೀಗೆ ಇದು ಒಂದು ರೀತಿಯಲ್ಲಿ ವಿಶ್ವೇಶತೀರ್ಥರಿಗೆ ವರವೂ ಹೌದು, ಶಾಪವೂ ಹೌದು. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭದಲ್ಲಿ ಅದು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಅದಕ್ಕೆ ನೇರವಾಗಿ ಗುರಿಯಾಗ್ತಾ ಇದ್ದದ್ದು ವಿಶ್ವೇಶತೀರ್ಥರು. ಅವರ ಹೆಸರು ಇನ್ನೊಂದು ಸಲ ತುಂಬಾ ವಿವಾದಕ್ಕೆ ಗುರಿಯಾದದ್ದು ಯಾವಾಗ ಅಂತ ಹೇಳಿದ್ರೆ ಗೋಕಾಕ್ ಚಳವಳಿ ಸಂದರ್ಭದಲ್ಲಿ. ಗೋಕಾಕ್ ಚಳವಳಿ ನಡೀತಾ ಇತ್ತು. ಅದು ಚಳವಳಿ, ನಿಜವಾಗಿ ಚಳವಳಿ ಆಗಬೇಕಾದಂತ ಹೋರಾಟ ಏನೂ ಆಗಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಭಾಷೆಗಳ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಒಂದು ಚರ್ಚೆ ಅದು. ನಮ್ಮ ರಾಜ್ಯದಲ್ಲಿ 3 ಭಾಷೆಗಳನ್ನ ಶಾಲೆಗಳಲ್ಲಿ ಕಲಿಸ್ಬೇಕು ಅಂತ ಇತ್ತು. ಅದರಲ್ಲಿ 2ನೇ ಭಾಷೆಯಾಗಿ ಇಂಗ್ಲಿಷ್ ಅನ್ನ ಕಲಿಸ್ತಾ ಇದ್ರು, ಮೊದಲ ಭಾಷೆಯಾಗಿ ಮತ್ತು 3ನೇ ಭಾಷೆಯಾಗಿ ಮೊದಲ ಭಾಷೆ ಮತ್ತು 3ನೇ ಭಾಷೆಯಾಗಿ ಹಿಂದಿ, ಕನ್ನಡ, ಸಂಸ್ಕೃತ ಈ ರೀತಿಯ ಭಾಷೆಗಳನ್ನ ಕಲಿಸಿಕೊಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ಸಂಸ್ಕೃತ ಅಥವಾ 3ನೇ ಭಾಷೆ ಯಾವುದಿದೆ ಅದಕ್ಕೆ ಕೇವಲ 50 ಅಂಕಗಳನ್ನು ಕೊಡಬೇಕು, ಮೊದಲ 2 ಭಾಷೆಗಳಿಗೆ 100 ಅಂಕಗಳನ್ನು ಕೊಡಬೇಕು ಅನ್ನೋ ಒಂದು ವಿಚಾರ ಸರ್ಕಾರದ ಮುಂದೆ ಬಂತು. ಆಗ ಕೇವಲ 50 ಅಂಕಗಳು ಅಂತ ಹೇಳಿದ್ರೆ ಅಲ್ಲಿ ಕಡಿಮೆ ಪಾಠ ಇರ್ತದೆ. ಕಡಿಮೆ ಪಾಠ ಅಂತ ಹೇಳಿದ್ರೆ ಕಡಿಮೆ ಶಿಕ್ಷಕರು ಬೇಕಾಗ್ತದೆ. ಸಂಸ್ಕೃತದ ಶಿಕ್ಷಕರಿಗೆ ಅಲ್ಲಿ ಕೆಲಸ ಇಲ್ಲ ಅಂತ ಆಗ್ತದೆ. ಹಾಗಾಗಿ ಸಂಸ್ಕೃತವನ್ನ ಉಳಿಸ್ಕೊಳ್ಬೇಕು, ಸಂಸ್ಕೃತ ಶಿಕ್ಷಕರನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರಕ್ಕೋಸ್ಕರ ವಿಶ್ವೇಶತೀರ್ಥರು ಆ ಸಂದರ್ಭದಲ್ಲಿ ಮುಂದೆ ಬಂದು ಒಂದು ಹೇಳಿಕೆಯನ್ನು ಕೊಡಬೇಕಾಯಿತು. ಅದೇನು ಅಂತ ಹೇಳಿದ್ರೆ, ನೀವು ಮೊದಲ ಭಾಷೆಯಾಗಿ ಕನ್ನಡವನ್ನು ಉಳಿಸ್ಕೊಳ್ಳಿ, ಪರವಾಗಿಲ್ಲ, 2ನೇ ಭಾಷೆಯಾಗಿ ಇಂಗ್ಲಿಷ್ ಅನ್ನು ಉಳಿಸ್ಕೊಳ್ಳಿ, ಅದು ಪರವಾಗಿಲ್ಲ, ಆದ್ರೆ 3ನೇ ಭಾಷೆಯಾಗಿ ನೀವು ಸಂಸ್ಕೃತಕ್ಕೆ ಕೂಡ ಒಂದು ಪ್ರಾತಿನಿಧ್ಯವನ್ನು ಕೊಡಬೇಕು ಮತ್ತು ಕೇವಲ 50 ಅಂಕಗಳಲ್ಲ, ಅದನ್ನು 100 ಅಂಕಗಳಿಗೆ ನೀವು ವಿಸ್ತರಿಸಬೇಕು. ಈ 3 ಭಾಷೆಗಳ 3 ಪರೀಕ್ಷೆಗಳಿಗೂ ಕೂಡ 100 ಅಂಕಗಳನ್ನು ಇಡಬೇಕು ಅನ್ನೋ ಒಂದು ಮಾತನ್ನ ವಿಶ್ವೇಶತೀರ್ಥರು ಹೇಳಿದರು. ಅವರು ಹೇಳಿದ್ದೇ ತಡ ಇದರಿಂದ ಕನ್ನಡಕ್ಕೆ ಅವಮಾನ ಆಯಿತು ಅಥವಾ ಕನ್ನಡಕ್ಕೆ ಒಂದು ಅನ್ಯಾಯ ಆಯಿತು ಅಂತ ಹೇಳಿ ಸುಮಾರು ಜನ ಹೋರಾಟಗಾರರು ವಿಶ್ವೇಶತೀರ್ಥರ ವಿರುದ್ಧ ನಿಂತು ಬಿಟ್ರು. ಇದರಿಂದ ಕನ್ನಡಕ್ಕೆ ಎಲ್ಲಿ ಅನ್ಯಾಯ ಆಯಿತು ಅಂತ ವಿಶ್ವೇಶತೀರ್ಥರು ಪದೇ ಪದೇ ಕೇಳಿದ್ರು ಕೂಡ, ಅವರು ಪತ್ರಿಕೆಗಳಲ್ಲಿ ಕೇಳಿದ್ರು ಅಥವಾ ನೇರವಾಗಿ ಕೇಳಿದ್ರು, ಎಷ್ಟು ಕೇಳಿದ್ರು ಕೂಡ ಈ ಹೋರಾಟಗಾರರ ಒಂದು ಗಲಾಟೆ ನಿಲ್ಲಲಿಲ್ಲ. ಅದು ನಿರಂತರವಾಗಿ ನಡೀತಾ ಹೋಯಿತು. ವಿಶ್ವೇಶತೀರ್ಥರ ವಿರುದ್ಧ ಅವರು ಕನ್ನಡಕ್ಕೆ ವಿರುದ್ಧವಾಗಿದ್ದಾರೆ ಅನ್ನೋ ಒಂದು ಪ್ರಚಾರವನ್ನ ಮಾಡ್ತಾ ಹೋದ್ರು. ಹೀಗೆ ಅನೇಕ ತಿಂಗಳುಗಳ ಕಾಲ ಈ ಒಂದು ವಿವಾದ ಅದು ಬಿಸಿ ಬಿಸಿಯಾಗಿತ್ತು, ಪತ್ರಿಕೆಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಪ್ರತಿ ಸಲವೂ ಕೂಡ ಕನ್ನಡದ ಹೋರಾಟಗಾರರು ವಿಶ್ವೇಶತೀರ್ಥರು ಕನ್ನಡಕ್ಕೆ ವಿರುದ್ಧವಾಗಿ ನಿಂತಿದ್ದಾರೆ ಅನ್ನೋ ಮಾತುಗಳನ್ನೇ ಮತ್ತೆ ಮತ್ತೆ ಹೇಳ್ತಾ ಇದ್ರು. ಇದರಿಂದ ವಿಶ್ವೇಶತೀರ್ಥರಿಗೆ ಬಹಳ ಒಂದು ಸಂಕಟವೂ ನೋವು ಕೂಡ ಆಯ್ತು ಅಂತ ಹೇಳ್ಬೋದು. ಯಾಕಂದ್ರೆ ಕನ್ನಡದ ವಿರುದ್ಧವಾಗಿ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಹೇಳಿಕೆಯನ್ನು ಕೊಟ್ಟವರಲ್ಲ. ಹಾಗಿದ್ರೂ ಕೂಡ ಕೆಲವು ವ್ಯಕ್ತಿಗಳ ಕಾರಣಕ್ಕೋಸ್ಕರ ಅವರು ತನ್ನ ಹೆಸರನ್ನ ಕೆಡಿಸಿಕೊಳ್ಳುವಂತ ಒಂದು ಸಂದರ್ಭ ಬಂತು. ಆದ್ರೆ ಆಮೇಲೆ ಕೊನೆಗೆ ಅದು ವಿವಾದ ತನ್ನಷ್ಟಕ್ಕೆ ತಣ್ಣಗಾಯ್ತು. ಆದ್ರೆ ಆ ಸಂದರ್ಭದಲ್ಲಿ ಅವರನ್ನ ಅನವಶ್ಯಕವಾಗಿ ಎಳೆದಾಡಿ ಅವರ ಒಂದು ಹೆಸರನ್ನ ಕೆಡಿಸುವಂತ ಕೆಲಸ ಅದು ಕೆಲವು ವ್ಯಕ್ತಿಗಳಿಂದ, ಪೂರ್ವಗ್ರಹ ಇದ್ದಂತ ವ್ಯಕ್ತಿಗಳಿಂದ ಆಯಿತು ಅನ್ನೋದನ್ನ ನಾವು ನೆನಪಿಡಬೇಕು. ಹೀಗೆ
ಆ ವಿಶ್ವೇಶತೀರ್ಥರ ಬಗ್ಗೆ ಅನೇಕ ವಿಚಾರಗಳು, ಅವರು ಸನ್ಯಾಸಿಯಾಗಿ ತಮ್ಮ ಕೆಲಸವನ್ನು ಮಾಡಿದ್ದಿರಬಹುದು, ಅಥವಾ ಉಡುಪಿಯ ಮಠಗಳ ಒಳಗೆ ನಡೀತಾ ಇದ್ದಂತ ವಿವಾದಗಳನ್ನ ಪರಿಹರಿಸ್ತಾ ಇದ್ದಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದದ್ದು ಇರಬಹುದು, ಅಥವಾ ಸಮಾಜದಲ್ಲಿ, ಅದು ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಅಲ್ಲೆಲ್ಲ ಅವರು ನೇರವಾಗಿ ಯಾವುದೇ ಒಂದು ವಿವಾದ ಇದ್ದಾಗ ನೇರವಾಗಿ ಅಲ್ಲಿ ಹೋಗಿ ತನ್ನ ಅಭಿಪ್ರಾಯವನ್ನು ಹೇಳ್ತಾ ಇದ್ದದ್ದು ಸಂದರ್ಭ ಇರಬಹುದು. ಇವುಗಳಲ್ಲೆಲ್ಲ ನಮಗೆ ಒಂದು ಕಾಣುವುದು ಏನು ಅಂತ ಹೇಳಿದ್ರೆ ಅವರ ನಿರ್ಭೀತವಾದಂತ ವ್ಯಕ್ತಿತ್ವ. ಅವರು ಯಾರಿಗೂ ಕೂಡ ಹೆದರ್ತಾ ಇರಲಿಲ್ಲ. ತನ್ನ ವಿಚಾರ ಸ್ಪಷ್ಟ ಇದ್ದ ಮೇಲೆ ಅದನ್ನು ಸ್ಪಷ್ಟವಾಗಿಯೇ ಅವರು ಹೇಳ್ತಾ ಇದ್ರು, ಮತ್ತು ಯಾವುದೇ ಕ್ಷಣದಲ್ಲೂ ಕೂಡ ತನ್ನ ಹೇಳಿಕೆಗಳನ್ನು ಅವರು ಹಿಂಬಡಿತಾ ಇರಲಿಲ್ಲ. ನಾನು ಹೀಗೆ ಹೇಳಿದೆ, ಅದು ಹಾಗಾಯ್ತು, ಅಥವಾ ನಾನು ಏನನ್ನೋ ಯೋಚನೆ ಮಾಡ್ಕೊಂಡು ಈ ಕೆಲಸವನ್ನ ಮಾಡಿದೆ, ಅದು ತಪ್ಪಾಯ್ತು, ಇದನ್ನು ನಿಲ್ಲಿಸ್ತೇನೆ, ಈ ರೀತಿ ಯಾವ ಮಾತುಗಳು ಕೂಡ ಅವರು ಯಾವತ್ತೂ ಕೂಡ ಆಡಿದವರಲ್ಲ. ಯಾಕೆಂತ ಹೇಳಿದ್ರೆ ಹೆಜ್ಜೆ ಇಡಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಯೋಚನೆ ಮಾಡಿ, 100 ಸಲ ಯೋಚನೆ ಮಾಡಿ ಅವರು ಇಡ್ತಾ ಇದ್ದಂತ ಹೆಜ್ಜೆಗಳು. ಹಾಗಾಗಿ ಅವುಗಳು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇವೆ ಅನ್ನೋ ಒಂದು ದೃಢ ವಿಶ್ವಾಸ ಅವರಿಗೆ ಇತ್ತು. ಹಾಗಾಗಿ ಪ್ರತಿ ಸಲವೂ ಕೂಡ ಅದು ಎಷ್ಟೇ ಇದು ಬರಲಿ, ಗಲಾಟೆಗಳಾಗಲಿ, ಗದ್ದಲಗಳಾಗ್ಲಿ, ಅವರ ಮೇಲೆ ಚೀಮಾರಿಗಳು ಬೀಳಲಿ, ಏನೇ ಆಗಲಿ, ಅವರು ತಾನು ಇಟ್ಟ ಹೆಜ್ಜೆಯನ್ನ ಹಿಂಪಡಿತಾ ಇರಲಿಲ್ಲ. ಅಂತಹ ಒಂದು ನಿರ್ಭೀತ ವ್ಯಕ್ತಿತ್ವ ಅವರದಾಗಿತ್ತು ಅಂತ ಹೇಳ್ಬೋದು. ಅವರು ಕೊನೆಗೆ ಈ ಪರಿಸರದ ಹೋರಾಟದ ವಿಷಯದಲ್ಲಿ ಕೂಡ ಅವರು ಮುಂಚೂಣಿಯಲ್ಲಿದ್ರು. ನಾಗಾರ್ಜುನ ಅಥವಾ ಕೈಗಾದಲ್ಲಿ ಹೊಸ ಪ್ರಾಜೆಕ್ಟ್ಗಳನ್ನ ತೆಗೆದುಕೊಳ್ಳುವ ಮುಂಚೆ ಅಲ್ಲಿಯ ಒಂದು ಮಣ್ಣಿನ ಒಂದು ಪರೀಕ್ಷೆಯನ್ನು ಮಾಡಬೇಕು, ಮಣ್ಣಿಗೆ ಆ ಒಂದು ಧಾರಣ ಶಕ್ತಿ ಇದೆಯೋ ಇಲ್ವೋ ಅನ್ನೋದನ್ನ ನೀವು ನೋಡಬೇಕು ಅನ್ನುವ ಒಂದು ಮಾತುಗಳನ್ನ ಅವರು ಕೊನೆಯವರೆಗೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಎಲ್ಲ ನಾವೇನಿವತ್ತು ಪ್ರಗತಿಪರ, ಜೀವಪರ ಅಂತೆಲ್ಲ ಹೇಳ್ತೇವೆ, ಅವರೆಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತಿದ್ರು. ಶಿವರಾಮ ಕಾರಂತರೊಬ್ಬರೇ ಕನ್ನಡದ ಸಾಹಿತಿಗಳ ವಲಯದಲ್ಲಿ ನಾನು ಈ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸ್ತೇನೆ ಅಂತ ಹೇಳಿ ಘಂಟಾಘೋಷವಾಗಿ ಹೇಳಿ ಪ್ರಶಸ್ತಿಯನ್ನ ಹಿಂದಿರುಗಿಸಿದವರು. ಮತ್ತೆ ಯಾರೂ ಕೂಡ ನೇರವಾದ ಒಂದು ವಿರೋಧವನ್ನ ತುರ್ತು ಪರಿಸ್ಥಿತಿಗೆ ತೋರಿಸಲಿಲ್ಲ. ಆದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ವಿಶ್ವೇಶತೀರ್ಥರು ನೇರವಾಗಿ ಇಂದಿರಾ ಗಾಂಧಿ ಅವರಿಗೆ ಪತ್ರ ಬರೆದು ಅಲ್ಲೊಂದು ಮಾತನ್ನ ಹೇಳ್ತಾರೆ. ಏನಂತ ಹೇಳಿದ್ರೆ, ತುಂಬಾ ಪ್ರಿಯವಾದಂತಹ ಮಾತುಗಳನ್ನು ಹೇಳುವರು, ರಾಜನಿಗೆ ಇಷ್ಟವಾಗುವಂತಹ ಮಾತುಗಳನ್ನು ಹೇಳುವರು, ರಾಜ ತಲೆದೂಗುವಂತಹ ಮಾತುಗಳನ್ನು ಹೇಳುವರು 1000 ಜನ ಸಿಗ್ತಾರೆ. ಆದ್ರೆ ರಾಜನಿಗೆ ಅಪಥ್ಯವಾಗುವಂತಹ ಮಾತುಗಳನ್ನು ಹೇಳೋರು. ಅಪಥ್ಯ ಅಂತ ಹೇಳಿದ್ರೆ ಅವನ ಕಿವಿಗೆ ಕೇಳೋದಕ್ಕೆ ಕಷ್ಟ, ಆದ್ರೆ ಅದರಿಂದ ಹಿತ, ಅಂತಹ ಮಾತುಗಳನ್ನು ಹೇಳುವರು, ಸತ್ಯವಾದ ಮಾತುಗಳನ್ನು ಹೇಳುವರು, ನಿಷ್ಠುರವಾದ ಮಾತುಗಳನ್ನು ಹೇಳುವರು ಬಹಳ ಕಡಿಮೆ. ಆದ್ರೆ ಅಂಥವರನ್ನ ರಾಜ ಹತ್ತಿರದಲ್ಲಿ ಇಟ್ಕೊಳ್ಬೇಕು ಅನ್ನೋ ಒಂದು ಸುಭಾಷಿತವನ್ನ ಆ ಪತ್ರದಲ್ಲಿ ಅವರು ಇಂದಿರಾ ಗಾಂಧಿ ಅವರಿಗೆ ನೆನಪಿಸ್ತಾರೆ. ಮಾತ್ರ ಅಲ್ಲ, ಅವ್ರು ಹೇಳ್ತಾರೆ, ನೀವು ಇದೇ ರೀತಿಯಲ್ಲಿ ಮುಂದುವರೆದ್ರೆ, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾದ ಒಂದು ನಡೆಯನ್ನ ನೀವು ಮಾಡ್ತಾ ಹೋದ್ರೆ, ನೀವು ಆಮೇಲೆ ಶೇಖ್ ಮುಜಿಬುರ್ ರೆಹಮಾನಿಗೆ ಬಂದಂತಹ ಒಂದು ಸ್ಥಿತಿ ನಿಮಗೆ ಬರಬಹುದು. ಅದರಿಂದ ಇದರ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ನೀವು ತುರ್ತು ಪರಿಸ್ಥಿತಿಯನ್ನು ಆದಷ್ಟು ಬೇಗ ನೀವು ಕೈ ಬಿಡಬೇಕು ಅನ್ನುವ ಮಾತುಗಳನ್ನ ಬಹಳ ನೇರವಾಗಿ, ಒಬ್ಬ ಪ್ರಧಾನಿಗೆ ಒಬ್ಬ ಸನ್ಯಾಸಿ ಪತ್ರ ಬರೆಯುವುದು ಅಂತ ಹೇಳಿದ್ರೆ ಅದು ಅಷ್ಟೊಂದು ದಿಟ್ಟತೆ ಅವರಲ್ಲಿ ಇತ್ತು ಅಂತ ನಾವು ಗಮನಿಸಬೇಕು. ಆ ಸಂದರ್ಭದಲ್ಲಿ ಅವರಿಗೆ ಪೊಲೀಸರು ಬಂದು ಹೇಳ್ತಾರೆ, ನೋಡಿ, ನಿಮ್ಮ ಮೇಲೆ ಕಣ್ಣಿದೆ, ಸರ್ಕಾರಕ್ಕೆ ಕಣ್ಣಿದೆ, ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ದೀರಿ, ಏನೇನು ಮಾಡ್ತಾ ಇದ್ದೀರಿ, ಎಲ್ಲೆಲ್ಲಿ ಮಾತಾಡ್ತೀರಿ, ಇದ್ರ ಬಗ್ಗೆ ಎಲ್ಲ ಸರ್ಕಾರ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ, ನಿಮ್ಮನ್ನು ಯಾವ ಕ್ಷಣದಲ್ಲಿ ಬೇಕಾದ್ರೂ ಬಂಧಿಸಬಹುದು ಅನ್ನೋ ಮಾತನ್ನು ಹೇಳಿದಾಗ ವಿಶ್ವೇಶತೀರ್ಥರು ಹೇಳ್ತಾರೆ, ನೀವು ಬಂಧಿಸುವುದಾದ್ರೆ ಈಗಲೇ ಬಂಧಿಸಬಹುದು, ನನಗೇನು ಸಮಸ್ಯೆ ಇಲ್ಲ. ನಾನು ಮಠದಲ್ಲಿಯೂ ಜೈಲಿನಲ್ಲಿಯೂ ಒಂದೇ ರೀತಿಯಲ್ಲಿ ಇರುವವನು. ನನಗೆ ಹಿಂದೆ ಒಂದು ಹೇಳುವಂಥದ್ದು, ಮುಂದೆ ಒಂದು ಮಾಡುವಂಥದ್ದು, ಈ ರೀತಿಯ ಕೆಲಸಗಳನ್ನು ನಾನು ಮಾಡೋದಿಲ್ಲ. ನೀವು ಯಾವುದೇ ಕ್ಷಣದಲ್ಲಿ ನನ್ನನ್ನು ನೇರವಾಗಿ ಬಂಧಿಸಿ ಜೈಲಿಗೆ ಕರೆದುಕೊಂಡು ಹೋಗ್ಬೋದು. ಆದ್ರೆ ಒಂದೇ ಒಂದು ಕಟ್ಟುಪಾಡು ಏನು ಅಂತ ಹೇಳಿದ್ರೆ, ನೀವು ಜೈಲಿನಲ್ಲಿ ನನಗೆ ಬಾವಿ ಇರುವಂತಹ ಒಂದು ಸ್ಥಳದಲ್ಲಿ ನೀವು ವ್ಯವಸ್ಥೆ ಮಾಡ್ಬೇಕು. ಯಾಕಂತ ಹೇಳಿದ್ರೆ ನಾನು ದಿನನಿತ್ಯ ನನ್ನ ಅನೇಕ ಧಾರ್ಮಿಕ ಕೆಲಸಗಳನ್ನು ಮಾಡೋದಿದೆ, ಜಪತಪಾದಿಗಳನ್ನು ಮಾಡೋದಿದೆ, ಪೂಜೆ ಮಾಡೋದಿದೆ. ಹಾಗಾಗಿ ನನಗೆ ಬಾವಿ ಇರುವಂತಹ ಸ್ಥಳದಲ್ಲಿ ನೀವು ಬಂಧಿಸಿ ಕೂರಿಸಬೇಕು ಅನ್ನೋ ಮಾತನ್ನ ಅವರು ಪೊಲೀಸರಿಗೆ ಹೇಳ್ತಾರೆ. ಪೊಲೀಸರಿಗೆ ಒಂದು ಸಲ ಆಶ್ಚರ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಬಂಧನವನ್ನ ತಪ್ಪಿಸಿಕೊಳ್ಬೇಕು ಅಂತ ಹೇಳಿ ಎಷ್ಟೋ ಜನ ತಲೆಮರೆಸಿಕೊಂಡು ಓಡಾಡ್ತಾ ಇದ್ರು, ಭೂಗತರಾಗಿದ್ರು. ಆದ್ರೆ ಅಂತಹ ಸಂದರ್ಭದಲ್ಲೂ ಕೂಡ ಪೊಲೀಸರಿಗೆ ನೇರವಾಗಿ ನೀವು ನನ್ನನ್ನು ಬಂಧಿಸಬಹುದು ಅಂತ ಹೇಳುವಂತ ಒಬ್ಬ ಸನ್ಯಾಸಿನ ನೋಡಿ ಅವರಿಗೆ ನಿಜವಾಗಿ ಆಶ್ಚರ್ಯ ಆಗಿತ್ತು. ವಿಶ್ವೇಶತೀರ್ಥರ ಬಗ್ಗೆ ಹೇಳ್ತಾ ಹೋಗುವುದಾದ್ರೆ ಬಹಳಷ್ಟು ವಿಚಾರಗಳು. ಅವರು ಬಹುಶಃ ಸನ್ಯಾಸಿಗಳ ಒಂದು ವಲಯದಲ್ಲೇ ನಿರಂತರವಾಗಿ ಅಪ್ಡೇಟೆಡ್ ಆಗ್ತಾ ಇದ್ದಂತಹ ಒಬ್ಬರು ಸನ್ಯಾಸಿ. ನಮ್ಮಲ್ಲಿ ಎಷ್ಟು ಸಲ ಏನಾಗ್ತದೆ ಅಂತ ಹೇಳಿದ್ರೆ, ಸನ್ಯಾಸಿಗಳು ಕೇವಲ ಧಾರ್ಮಿಕ ಚೌಕಟ್ಟಿನ ಒಳಗೆ ಇದ್ದು ಬಿಡ್ತಾರೆ, ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗ್ತಾರೆ. ಅವರಿಗೆ ಲೋಕದಲ್ಲಿ ಏನು ನಡೀತಾ ಇದೆ, ಏನು ಸರ್ಕಾರಗಳು ಏನು ಮಾಡ್ತಾ ಇವೆ, ಇವುಗಳ ಬಗ್ಗೆ ಅವರಿಗೆ ಮಾಹಿತಿ ಇರೋದು ಕಡಿಮೆ. ಆದ್ರೆ ವಿಶ್ವೇಶತೀರ್ಥರು ಅದಕ್ಕೊಂದು ಅಪವಾದ. ಅವರು ಯಾವುದೇ ಕ್ಷಣದಲ್ಲಿ
ಏನು ಜಗತ್ತಿನಲ್ಲಿ, ಭಾರತದಲ್ಲಿ, ಕರ್ನಾಟಕದಲ್ಲಿ, ಉಡುಪಿಯಲ್ಲಿ ಏನೆಲ್ಲ ನಡೀತಾ ಇದೆ, ಯಾವುದೆಲ್ಲ ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇವೆ ಅನ್ನೋದರ ಬಗ್ಗೆ ಬಹಳ ಏನು ಅಪ್ಡೇಟೆಡ್ ಮಾಹಿತಿಯನ್ನ ಇಟ್ಕೊಂಡಿದ್ದಂತಹ ವ್ಯಕ್ತಿ. ಅವ್ರ ಬಗ್ಗೆ ಹೇಳ್ತಾ ಒಬ್ರು ವಿದ್ಯಾರ್ಥಿಗಳು ಹೇಳ್ತಾರೆ, ಅವರು ವಿದ್ಯಾಪೀಠದಲ್ಲಿ ಪಾಠವನ್ನು ಮಾಡ್ತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಕೆಲವು ಫೋನ್ಗಳು ಅವರು ಅಟೆಂಡ್ ಮಾಡ್ಬೇಕಾಗ್ತಾ ಇತ್ತು. ಅದು ಅಂತಿಂತಹ ವ್ಯಕ್ತಿಗಳ ಫೋನ್ ಕಾಲ್ಗಳಲ್ಲ. ಅವರು ಅದ್ವಾನಿಯವರ ಜೊತೆಗೇನೋ, ವಾಜಪೇಯಿ ಅವರ ಜೊತೆಗೆ, ಅಥವಾ ಬೇರೆ ಯಾವುದೋ ಒಬ್ರು ಕೇಂದ್ರದ ನಾಯಕರ ಜೊತೆಗೆ ಅವರು ಮಾತಾಡ್ಬೇಕಾಗಿತ್ತು. ಪ್ರಧಾನಿಗಳ, ರಾಷ್ಟ್ರಪತಿಗಳ ಫೋನ್ಗಳನ್ನು ಅವರು ಅಟೆಂಡ್ ಮಾಡ್ಬೇಕಾಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಪಾಠ ಮಾಡ್ತಾ ಇದ್ದವರು ಎದ್ದು ಹೋಗಿ ಆ ಫೋನಲ್ಲಿ ಸುಮಾರು 5-10 ನಿಮಿಷ ಮಾತಾಡಿ ಆಮೇಲೆ ಬಂದು ತಾವು ಎಲ್ಲಿ, ಯಾವ ಶಬ್ದದಲ್ಲಿ, ಯಾವ ಸಾಲಿನಲ್ಲಿ ವಿವರಣೆಯನ್ನ ನಿಲ್ಲಿಸಿದ್ರು ಅಲ್ಲಿಂದ ಶುರು ಮಾಡ್ತಾ ಇದ್ರಂತೆ. ಅಂದ್ರೆ ಆ ಒಂದು ಏನು ಆ ಒಂದು ಪ್ರತ್ಯುತ್ಪನ್ನ ಮತಿತ್ವ ಅಂತ ಹೇಳ್ತೇವಲ್ಲ, ಆ ಒಂದು ಬೌದ್ಧಿಕತೆ. ಕೆಲವರು ಏನಾಗ್ತದೆ, ಯಾವುದೋ ಕೆಲಸವನ್ನು ಮಾಡ್ತಾ ಇರ್ತಾರೆ, ಇನ್ನೊಂದು ಕೆಲಸಕ್ಕೆ ಹೋದ ಕೂಡಲೇ ಅವರಿಗೆ ಹಿಂದಿನ ಕೆಲಸ ಏನು ಮಾಡ್ತಿದ್ದೆ, ಎಲ್ಲಿದ್ದೆ, ಇವುಗಳೆಲ್ಲವನ್ನು ಮರೆತು ಬಿಡ್ತಾರೆ. ಆದ್ರೆ ವಿಶ್ವೇಶತೀರ್ಥರು ದೊಡ್ಡ ದೊಡ್ಡ ರಾಜಕೀಯ ನಾಯಕರ ಜೊತೆ ಮಾತಾಡಿಯೂ ಕೂಡ ಅಲ್ಲಿ ಅವರು ಏನೇನೋ ಚರ್ಚೆ ಮಾಡ್ಬೇಕಾಗ್ತಾ ಇತ್ತು. ದೊಡ್ಡ ದೊಡ್ಡ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡ್ಬೇಕಾಗ್ತಾ ಇತ್ತು. ಅಂತಹ ದೊಡ್ಡ ಗಹನವಾದ ಚರ್ಚೆಯನ್ನು ಮಾಡಿ ಬಂದ ಮೇಲೂ ಕೂಡ ಅವರು ತಾವು ಎಲ್ಲಿ ಪಾಠ ಮಾಡ್ತಾ ಇದ್ರು, ಯಾವ ಸಾಲಿನಲ್ಲಿ ನಿಲ್ಲಿಸಿದ್ರು, ಯಾವ ಶಬ್ದದಲ್ಲಿ, ಯಾವ ಕ್ಷಣದಲ್ಲಿ ನಿಲ್ಲಿಸಿದ್ರು, ಅಲ್ಲಿಂದ ಅವರು ಆ ಪಾಠವನ್ನ ಮುಂದುವರಿಸುವಂತ ಒಂದು ಅದ್ಭುತವನ್ನ ಅನೇಕ ಶಿಷ್ಯರು ನೋಡಿದ್ದಾರೆ. ವಿಶ್ವೇಶತೀರ್ಥರು ಅವ್ರದ್ದು ಮಗುವಿನಂತಹ ವ್ಯಕ್ತಿತ್ವ. ಯಾವುದೇ ಸಂದರ್ಭದಲ್ಲಿ ವಿವಾದ ಆಗಬೇಕು ಅಂತ ಹೋಗ್ತಾ ಇರ್ಲಿಲ್ಲ ಅವರು. ಆದ್ರೆ ಅವರು ಹೋಗಿ ಏನೋ ಒಂದು ಕೆಲಸ ಮಾಡಿದ ಮೇಲೆ ವಿವಾದಗಳು ಅವರನ್ನ ಸುತ್ತಿಕೊಳ್ತಾ ಇದ್ದವು. ಆ ವಿವಾದಗಳಿಗೆ ಅವರು ಯಾವತ್ತೂ ಕೂಡ ಹೆದರ್ತಾ ಇರ್ಲಿಲ್ಲ. ತಾನು ಏನು ಅಂದುಕೊಂಡಿದ್ದೇನೆ ಅದನ್ನು ಮತ್ತಷ್ಟು ಸ್ಪಷ್ಟವಾಗಿ ಅವರು ಸಮಾಜಕ್ಕೆ ಹೇಳ್ತಾ ಇದ್ರು. ಕೆಲವು ಸಲ ತನ್ನ ಸಮುದಾಯದ ಒಳಗಿಂದಲೇ ಅನೇಕ ಏನು ವಿರೋಧಗಳನ್ನು ಅವರು ಎದುರಿಸ್ಬೇಕಾಗ್ತಾ ಇತ್ತು. ಆ ವಿರೋಧಗಳಿಗೆ ಕೂಡ ಅವರು ಸಮರ್ಥವಾದ ಒಂದು ಉತ್ತರವನ್ನು ಕೊಡ್ತಾ ಇದ್ರು. ಅದು ದಲಿತರ ಕೆರೆಗೆ ಹೋಗುವಂಥದ್ದಿರ್ಬೋದು, ಅಥವಾ ಮತಾಂತರಕ್ಕೆ ತಡೆಯನ್ನು ಒಡ್ಡುವಂತಹ ಸಂದರ್ಭ ಇರ್ಬೋದು. ಇಲ್ಲೆಲ್ಲವೂ ಕೂಡ ಅವರಿಗೆ ಹೆಚ್ಚಿನ ವಿರೋಧ ಬರ್ತಾ ಇದ್ದದ್ದು ಹಿಂದೂ ಸಮುದಾಯದ ಒಳಗಿಂದಲೇ. ಆದರೂ ಕೂಡ ಅವರು ತಾನು ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡದೆ ಎಲ್ಲರನ್ನ ಒಳಗೊಂಡು ಕೆಲಸ ಮಾಡುವಂತ ಒಂದು ಪ್ರಬುದ್ಧತೆಯನ್ನ ಅವರು ತೋರಿಸ್ತಾ ಇದ್ರು. ಅಂತಹ ಪ್ರಬುದ್ಧತೆ ಬಹುಶಃ ಬಹಳ ಕಡಿಮೆ ನಮ್ಮ ಸಮಾಜದಲ್ಲಿ ನಾವು ನೋಡ್ತೇವೆ. ಯಾಕೆಂತ ಹೇಳಿದ್ರೆ ಇವತ್ತು ಸನ್ಯಾಸಿಗಳು ಅಂತ ಹೇಳಿದ್ರೆ ಅವರವರ ಸಮುದಾಯಗಳಿಗೆ ಸನ್ಯಾಸಿಗಳು, ಅವರು ಇನ್ನೊಂದು ಸಮುದಾಯದ ಬಗ್ಗೆ ಅವರು ಯೋಚನೆ ಮಾಡೋದಿಲ್ಲ. ಆದ್ರೆ ವಿಶ್ವೇಶತೀರ್ಥರು ತನ್ನ 22-23ನೇ ವರ್ಷದಲ್ಲೇ ಅವರು ಉತ್ತರ ಕರ್ನಾಟಕದಲ್ಲಿ ಹೋಗಿ ಪ್ರವಾಸ ಮಾಡಿ ಲಿಂಗಾಯತ ಸ್ವಾಮೀಜಿಗಳ ಜೊತೆ ವೇದಿಕೆಯನ್ನು ಹಂಚಿಕೊಂಡ್ರು. ಆಗ ಅವರಿಗೆ ಲಿಂಗಾಯತರ ಒಂದು ಸಮುದಾಯದಿಂದ ಕೂಡ ವಿರೋಧ ಬಂದದ್ದಿದೆ ಆ ಸಮಯದಲ್ಲಿ. ಇಲ್ಲ, ನಾವು ಹೀಗೆ ಲಿಂಗಾಯತ ಸ್ವಾಮೀಜಿ, ಬ್ರಾಹ್ಮಣ ಸ್ವಾಮೀಜಿ ಇವರೆಲ್ಲ ಒಟ್ಟಿಗೆ ವೇದಿಕೆಯನ್ನು ಹಂಚಿಕೊಳ್ಬಾರ್ದು ಅನ್ನೋ ಒಂದು ವಿರೋಧ ಕೂಡ ಬಂದದಿದೆ. ಆದ್ರೆ ವಿಶ್ವೇಶತೀರ್ಥರ ಒಂದು ಅಭಿಪ್ರಾಯ ಬಹಳ ಸ್ಪಷ್ಟವಿತ್ತು. ಅದೇನು ಅಂತ ಹೇಳಿದ್ರೆ, ಹಿಂದೂ ಅಂತ ಹೇಳಿದ ಮೇಲೆ ಎಲ್ಲರೂ ಒಂದೇ. ಅದು ಲಿಂಗಾಯತರಿರ್ಲಿ, ಒಕ್ಕಲಿಗರಿರ್ಲಿ, ದಲಿತರಿರ್ಲಿ, ಬಿಲ್ಲವರಿರ್ಲಿ. ಬಿಲ್ಲವರ ಬಗ್ಗೆ ಅವರು ಹೇಳ್ತಾರೆ ಒಂದು ಕಡೆಯಲ್ಲಿ. ಆಗಿನ ಕಾಲದಲ್ಲಿ 1950-60ರ ದಶಕದಲ್ಲಿ ಉಡುಪಿಯಲ್ಲಿ ಅಥವಾ ಪೇಜಾವರದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಯಾವುದೋ ಒಂದು ಗೇಣಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚರ್ಚೆ ಮಾಡಬೇಕಾದ್ರೆ ಆ ಹಳ್ಳಿಯ ಅಷ್ಟೂ ಜನ ರೈತರು ಪೇಜಾವರ ಮಠಕ್ಕೆ ಬರ್ತಾರೆ. ಪೇಜಾವರ ಮಠದಲ್ಲಿ ಒಳಗೆ ಹಜಾರದಲ್ಲಿ ಕೂತ್ಕೊಂಡು ಚರ್ಚೆ ಮಾಡುವಾಗ ಪೇಜಾವರ ಸ್ವಾಮೀಜಿಗಳು ಕೇಳ್ತಾರೆ, ಅಲ್ಲಿ ಹೊರಗಡೆ ಕೆಲವು ಜನ ನಿಂತಿದ್ದಾರಲ್ಲ, ಅವರನ್ನು ಕೂಡ ಒಳಗೆ ಕರೀರಿ ಅಂತ ಹೇಳಿದಾಗ ಇಲ್ಲಿ ಅವರು ಎದುರು ನಿಂತಿದ್ದವ್ರು ಹೇಳ್ತಾರೆ, ಇಲ್ಲ, ಅವರು ಒಳಗೆ ಬರುವಂತಹ ಜಾತಿಯವರಲ್ಲ, ಅವರು ಒಳಗೆ ಬರಬಾರ್ದು, ಅದಕ್ಕೋಸ್ಕರ ಅವರು ಹೊರಗೆ ನಿಂತಿದ್ದಾರೆ ಅಂತ ಹೇಳಿ. ಆ ಹೊರಗೆ ನಿಂತವರು ಬಿಲ್ಲವರಾಗಿರ್ತಾರೆ, ಬಿಲ್ಲವ ರೈತರಾಗಿರ್ತಾರೆ. ಇಲ್ಲಿ ಒಳಗೆ ಸ್ವಾಮೀಜಿ ಎದುರು ನಿಂತು ಚರ್ಚೆ ಮಾಡ್ತಾ ಇದ್ದವರು ಅವರು ಮುಸ್ಲಿಂ ಮತ್ತು ಕ್ರೈಸ್ತ ರೈತರಾಗಿರ್ತಾರೆ. ಆಗ ಸ್ವಾಮೀಜಿಗೆ ಬಹಳ ಒಂದು ದುಃಖವಾಗ್ತದೆ. ಯಾವುದೋ ಒಂದು ಹಿಂದೂಗಳಲ್ಲದ ಜನ, ಕ್ರೈಸ್ತರು, ಮುಸಲ್ಮಾನರು ನನ್ನ ಎದುರುಗಡೆ ನಿಂತುಕೊಂಡು ಮಠದ ಒಳಗೆ ಹಜಾರದಲ್ಲಿ ನಿಂತುಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ನನ್ನದೇ ಒಂದು ಧರ್ಮದ ಕೆಲವು ಸಮುದಾಯಗಳ ಜನ, ಬಿಲ್ಲವರಿರ್ಬೋದು ಅಥವಾ ದಲಿತರಿರ್ಬೋದು, ಇವರೆಲ್ಲರೂ ಕೂಡ ಮಠದಿಂದ ಹೊರಗೆ ನಿಂತುಕೊಂಡು, ಏನು ಕಂಪೌಂಡಿಂದ ಹೊರಗೆ ನಿಂತುಕೊಂಡು ಅವರು ಇದ್ದಾರೆ ಅಂತ ಹೇಳುವ ಒಂದು ವಿಷಯ ಅವರಿಗೆ ಬಹಳ ಮನಸ್ಸನ್ನ ಚುಚ್ಚುತ್ತದೆ. ಅವರನ್ನು ಕೂಡ ಅವರು ಒಳಗೆ ಕರೀತಾರೆ. ಇಲ್ಲ, ನೀವು ಕೂಡ ಹಿಂದೂ ಸಮುದಾಯದ ಒಳಗೆ ನೀವು ಗುರುತಿಸಿಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ಅವರು ದಲಿತ ಕೆರೆಗೆ ಹೋದಾಗ ಅಲ್ಲಿ ಅವರು ಕೇಳ್ತಾರಂತೆ, ನೀವು ದಲಿತರಿಗೆ ನಿಮ್ಗೆ ಏನು ಬೇಕು, ಏನು ಸಹಾಯ ಬೇಕು ಹೇಳಿ. ಅಂದ್ರೆ ಅವರು ಅಂದ್ಕೊಂಡದ್ದು ಅಲ್ಲಿ ಅವರು ದಲಿತರು ನಮ್ಗೆ ರಸ್ತೆ ಬೇಕು ಅಥವಾ
ನಮಗೆ ಮನೆಗಳು ಬೇಕು, ಈ ರೀತಿ ಏನೋ ಒಂದು ಸಹಾಯ ಕೇಳ್ತಾರೆ, ನಮಗೆ ದುಡ್ಡು ಬೇಕು ಅಂತ ಕೇಳ್ತಾರೆ, ಈ ರೀತಿ ಏನೋ ಒಂದು ಸಹಾಯ ಕೇಳ್ಬೋದು, ಅದನ್ನು ಕೊಡ್ತೇನೆ ಅನ್ನೋ ಒಂದು ಯೋಚನೆ ಸ್ವಾಮೀಜಿಯವರಿಗಿತ್ತು. ಆದ್ರೆ ಆ ದಲಿತರು ಅಂದ್ರೆ ಸಮಾಜದಿಂದ ಬಹಿಷ್ಕೃತರು ಅಂತ ಹೇಳಿಸಿಕೊಂಡ ದಲಿತರು ಅವರು ಕೇಳಿದ ಬೇಡಿಕೆ ಏನು ಅಂತ ಹೇಳಿದ್ರೆ, ನಮಗೆ ಏನೂ ಬೇಡ, ನಮಗೆ ನೀವು ಒಂದು ದೇವಸ್ಥಾನವನ್ನು ಕಟ್ಟಿಕೊಡ್ಬೇಕು ಅಂತ ಹೇಳಿ. ಆಗ ನಿಜವಾಗಿಯೂ ವಿಶ್ವೇಶತೀರ್ಥರಿಗೆ ಮನಸ್ಸಿಗೆ ಬಹಳ ಬೇಸರವಾಗ್ತದೆ. ಇವರು ನಿಜವಾಗಿಯೂ ನಮ್ಮ ಧರ್ಮದ ಒಳಗಿದ್ದಾರೆ, ಆದ್ರೆ ಇವರನ್ನ ನಾವು ಸಮಾಜದಲ್ಲಿ ಬೇರೆಯಾಗಿಟ್ಟಿದ್ದೇವೆ ಅಂತ ಹೇಳಿ ಅವರು ಆ ಕೂಡಲೇ ಒಬ್ಬ ಉದ್ಯಮಿಯನ್ನು ಹಿಡಿದು ಅಲ್ಲೊಂದು ಒಂದು ದೇವಸ್ಥಾನವನ್ನು ಕಟ್ಟಿ ಆ ದಲಿತರಿಗೆ ಅದನ್ನು ಕೊಡ್ತಾರಂತೆ. ಹೀಗೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ವಿಶ್ವೇಶತೀರ್ಥರು ಒಂದು ರೀತಿಯಲ್ಲಿ ಉದಾಹರಣೆಯಾಗಿ ಸಮಾಜದಲ್ಲಿ ಹೇಗಿರಬೇಕು ಅನ್ನೋದಕ್ಕೆ ಮತ್ತು ಸಮಾಜದಲ್ಲಿ ಒಬ್ಬ ಸನ್ಯಾಸಿ ಹೇಗಿರಬೇಕು ಅನ್ನೋದಕ್ಕೆ, ಈ ಎರಡೂ ವಿಷಯಗಳಿಗೂ ಕೂಡ ಅವರು ಉದಾಹರಣೆಯಾಗಿ ನಿಲ್ತಾರೆ ಅಂತ ಹೇಳ್ಬೋದು. ಕೆಲವು ವರ್ಷಗಳ ಹಿಂದೆ ಬಾಲ ಸನ್ಯಾಸ ಒಳ್ಳೆಯದೋ ಕೆಟ್ಟದೋ ಅನ್ನುವ ಚರ್ಚೆ ಬಂದಾಗ ಬಾಲ ಸನ್ಯಾಸಕ್ಕೆ ಇದು ಕಾಲವಲ್ಲ ಅಂತ ಹೇಳಿ ನಾನೊಂದು ಲೇಖನವನ್ನು ಬರೆದಿದ್ದೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಬಾಲ ಸನ್ಯಾಸ ಇತ್ತು, ಆದ್ರೆ ಈಗ ಅಂತಹ ಒಂದು ಕೆಲಸವನ್ನು ಮಾಡಬಾರದು. ಅವರು ಪ್ರಬುದ್ಧರಾದ ಮೇಲೆ, ಅವರು ಓದು ಬರಹವನ್ನು ಕಲಿತ ಮೇಲೆ, ವಿದ್ಯಾಭ್ಯಾಸವನ್ನು ಮಾಡಿದ ಮೇಲೆ, ಜಗತ್ತನ್ನು ನೋಡಿದ ಮೇಲೆ ಆಮೇಲೆ ಬೇಕಾದ್ರೆ ಅವರು ಸನ್ಯಾಸಿಗಳಾಗಿ ಬರಲಿ ಅನ್ನೋ ಒಂದು ಅಭಿಪ್ರಾಯವನ್ನು ನಾನಲ್ಲಿ ಹೇಳಿದ್ದೆ. ಆದ್ರೆ ಅಷ್ಟನ್ನು ಹೇಳುವಾಗ್ಲೂ ಕೂಡ ನಾನು ನೆನಪಿಸಿಕೊಂಡ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಾವು ಬಾಲ ಸನ್ಯಾಸವನ್ನು ಕೂಡ ಸಾರಾಸಗಟಾಗಿ ಇದು ಕೆಟ್ಟದು ಅಂತ ಹೇಳುವ ಹಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಬಾಲ ಸನ್ಯಾಸಕ್ಕೂ ಕೂಡ ಒಂದು ಉತ್ಕೃಷ್ಟವಾದ ಉದಾಹರಣೆ ನಮ್ಮ ಕಣ್ಣ ಮುಂದೆ ಇದೆ, ಅದು ವಿಶ್ವೇಶತೀರ್ಥರು ಅಂತ ಹೇಳಿ. ಯಾಕಂದ್ರೆ ಅವರು ಸನ್ಯಾಸವನ್ನು ತೆಗೆದುಕೊಂಡಾಗ ಅವರಿಗೆ ಕೇವಲ 7 ವರ್ಷ, 8 ವರ್ಷದ ಹುಡುಗ ಹಂಪೆಯ ಚಕ್ರತೀರ್ಥದಲ್ಲಿ ಅವರಿಗೆ ಸನ್ಯಾಸ ದೀಕ್ಷೆ ಆಯಿತು. ಆ ಸಂದರ್ಭದಲ್ಲಿ ಅವರಿಗೆ ಏನೇನೂ ಗೊತ್ತಿಲ್ಲ, ಬಹಳ ಸಣ್ಣ ಹುಡುಗ. ನನಗೆ ದೇವರ ಪೂಜೆ ಮಾಡ್ಲಿಕ್ಕೆ ಸಿಗ್ತದೆ ಅನ್ನೋ ಒಂದೇ ಒಂದು ಖುಷಿ ಇದ್ದದ್ದು ಬಿಟ್ರೆ ಅವರಿಗೆ ಆ ಮಠವನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು, ಮಠದ ಏನು ಮೇಲುಸ್ತುವಾರಿ ಹೇಗಿರ್ತದೆ, ಅದರ ಆಡಳಿತ ಹೇಗಿರ್ತದೆ, ಇದರ ಯಾವ ಒಂದು ಪರಿಚಯವೂ ಕೂಡ ಇರಲಿಲ್ಲ. ಮತ್ತು ಆ ಸಂದರ್ಭದಲ್ಲಿ ಮಠಗಳು ಹೇಗಿತ್ತು ಅಂತ ಹೇಳಿದ್ರೆ, ಈಗ ಕೆಲವರು ಹೇಳ್ತಾರೆ ಮಠಗಳಿಗೆ ಸ್ವಾಮೀಜಿ ಆಗುವುದು ಬಹಳ ಒಳ್ಳೆಯ ಒಂದು ಅವಕಾಶ, ದುಡ್ಡು ಮಾಡ್ಲಿಕ್ಕೆ ಅವಕಾಶ ಅಂತ ಈಗ ಕೆಲವು ಸಮಾಜದಲ್ಲಿ ಕೆಲವು ಅಪಸರುಗಳು ಬರೋದನ್ನು ನಾವು ನೋಡಿದ್ದೇವೆ. ಆದ್ರೆ ಆಗಿನ ಕಾಲದಲ್ಲಿ ಸುಮಾರು 60 ವರ್ಷಗಳ ಹಿಂದೆ ಉಡುಪಿಯಲ್ಲಾಗ್ಲಿ ಅಥವಾ ಬೇರೆ ಯಾವುದೇ ಒಂದು ಊರಿನಲ್ಲಾಗ್ಲಿ ಮಠಗಳ ಪರಿಸ್ಥಿತಿ ಹೇಗಿತ್ತು, ಅವುಗಳ ಆರ್ಥಿಕ ಸಮಸ್ಯೆ ಹೇಗಿತ್ತು ಅಂತ ಹೇಳಿದ್ರೆ, ವಿಶ್ವೇಶತೀರ್ಥರ ತಂದೆಯವರ ಅಕ್ಕನಿಗೆ ಒಬ್ರು ಕೇಳ್ತಾರೆ, ನಿಮ್ಮ ಮಗನನ್ನ ಸನ್ಯಾಸಿ ಮಾಡಬಹುದಾ ಅಂತ ಕೇಳುವಾಗ ಅವರು ಹೇಳ್ತಾರೆ, ಭಿಕ್ಷೆಯನ್ನಾದ್ರೂ ಬೇಡಿ ತಿನ್ನಬಹುದು, ಆದ್ರೆ ಮಠದ ಉಸಾಬರಿ ಬೇಡ ಅಂತ ಹೇಳಿ. ಅಂದ್ರೆ ಆ ಸಮಯದಲ್ಲಿ ಅಷ್ಟೊಂದು ಆರ್ಥಿಕ ಸಂಕಷ್ಟದಿಂದ ಎಲ್ಲ ಮಠಗಳು ಕೂಡ ಬಳಲ್ತಾ ಇದ್ದಂತ ಸಂದರ್ಭ. ಪೇಜಾವರ ಮಠ ಕೂಡ ಅದಕ್ಕೆ ಹೊರತಾಗಿರ್ಲಿಲ್ಲ. ಅವರಿಗೆ ಬ್ರಿಟಿಷರ ಕೈಯಲ್ಲಿ ಎಲ್ಲವೂ ಇದ್ದದ್ದು, ಬ್ರಿಟಿಷರ ಕೈಯಲ್ಲಿ ಎಂಡೋಮೆಂಟ್ ಡಿಪಾರ್ಟ್ಮೆಂಟ್ ಕೈಯಲ್ಲಿ. ಎಂಡೋಮೆಂಟ್ನವರು ಆ ಮಠದ ಎಲ್ಲ ಉತ್ಪತ್ತಿಯನ್ನು ಕೂಡ ತೆಗೆದುಕೊಂಡು ಹೋಗ್ತಾ ಇದ್ರು. ಮತ್ತೆ ಅದರಲ್ಲಿ ಕೆಲವು ಒಂದು 10-20% ಮಾತ್ರ ಅವರು ದುಡ್ಡನ್ನು ವಾಪಸ್ ಮಠಗಳಿಗೆ ಕೊಡ್ತಾ ಇದ್ರು. ಅವರು ಕೊಟ್ಟ ದುಡ್ಡಿನಲ್ಲಿ ಆ ಮಠಗಳು ನಡಿಬೇಕಾದಂತಹ ಒಂದು ಸಂದರ್ಭ ಇತ್ತು. ಹಾಗಾಗಿ ಮಠಗಳ ಒಂದು ಆರ್ಥಿಕ ಸಂಕಷ್ಟ ಆ ಮಟ್ಟಕ್ಕೆ ಇತ್ತು. ಅಂತಹ ಸಂದರ್ಭದಲ್ಲಿ ಅವರು ಪೇಜಾವರ ಮಠಕ್ಕೆ ಬಂದು ಪೀಠಾಧೀಶರಾಗಿ ಬಂದು ಅದನ್ನ ಹಂತ ಹಂತವಾಗಿ ಅದನ್ನ ಅಭಿವೃದ್ಧಿಪಡಿಸಿಕೊಂಡು ಹೋದ ಒಂದು ಕತೆ, ಅದು ನಿಜವಾಗಿಯೂ ಕೂಡ ಸಮಾಜದಲ್ಲಿ ಸನ್ಯಾಸಿ ಹೇಗಿರಬೇಕು ಅನ್ನೋದಕ್ಕೆ ಒಂದು ಆದರ್ಶ ಅಂತ ಹೇಳ್ಬೋದು, ಒಂದು ಅತ್ಯುತ್ತಮ ಉದಾಹರಣೆ ಅಂತ ಹೇಳ್ಬೋದು. ವಿಶ್ವೇಶತೀರ್ಥರ ಬಗ್ಗೆ ಹೇಳ್ತಾ ಹೋಗುದಾದ್ರೆ ಅದಕ್ಕೆ ಕೊನೆ ಮೊದಲೇ ಇರ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ಆಗ್ಲೇ ಹೇಳಿದಾಗೆ ಸಾಗರದ ಒಂದು ಉದಾಹರಣೆಯನ್ನು ಕೊಟ್ರು. ಸಾಗರವನ್ನ ನಾವು ಎಷ್ಟು ಹೊಗಳಿದ್ರು, ಎಷ್ಟು ಹೇಳಿದ್ರು ಅದರ ಆಳ ಅಗಲಗಳ ವಿಸ್ತಾರಗಳ ಬಗ್ಗೆ ನಮಗೆ ಹೇಳಿ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ವಿಶ್ವೇಶತೀರ್ಥರ ಒಂದು ಬದುಕಿನ ಬಗ್ಗೆ ಕೂಡ ಅಷ್ಟೇನೆ. ಅವರ ಪಾಂಡಿತ್ಯ ಇರಬಹುದು, ಅವರ ಸಾಮಾಜಿಕ ಕಳಕಳಿ ಇರಬಹುದು, ಸಾಮಾಜಿಕ ಜವಾಬ್ದಾರಿಗಳ ಬಗ್ಗೆ ಇರಬಹುದು, ಇವುಗಳ ಬಗ್ಗೆ ಅದು ಎಷ್ಟು ಹೇಳಿದ್ರು ಕೂಡ ಇನ್ನೂ ಮುಗಿದಿಲ್ಲ ಅಂತ ಹೇಳುವಂತ ಒಂದು ವಿಷಯ ಅದು. ಅವರು ಮಾಡಿದ ಕೆಲಸಗಳ ಬಗ್ಗೆ, ಅದು ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಸ್ಥಾಪನೆ, ಕೇವಲ 25 ವರ್ಷದ ಹುಡುಗರು ಇವತ್ತಿನ ಕಾಲಕ್ಕೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಡಿಗ್ರಿ ಮುಗಿಸ್ಕೊಂಡು ಬಂದು ಸರ್ಟಿಫಿಕೇಟ್ ಹಿಡಿದುಕೊಂಡು ಕಂಪನಿಗಳಲ್ಲಿ ಕೆಲಸ ಕೇಳ್ತಾ ಇರ್ತಾರೆ. ಅಂತಹ ಒಂದು ವಯಸ್ಸಿನಲ್ಲಿ ವಿಶ್ವೇಶತೀರ್ಥರು ಪೂರ್ಣಪ್ರಜ್ಞಾ ವಿದ್ಯಾಪೀಠದ ಸ್ಥಾಪನೆಯನ್ನು ಮಾಡಿದರು ಬೆಂಗಳೂರಿನಲ್ಲಿ. ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಕತ್ರಿಗುಪ್ಪೆ ಪ್ರದೇಶದಲ್ಲಿ ಏನೇನೂ ಇರಲಿಲ್ಲ. ಆದ್ರೆ ಅದನ್ನ ಒಂದು ವಿದ್ಯಾಪೀಠ ಅನ್ನೋ ಒಂದು ದೊಡ್ಡ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿ ಅಲ್ಲಿ ಒಂದು ನಿರಂತರವಾಗಿ ಜ್ಞಾನ ಯಜ್ಞ ನಡೆಯುವ ಒಂದು ಕೆಲಸವನ್ನ ವಿಶ್ವೇಶತೀರ್ಥರು ಮಾಡಿದರು. ಅದೇ ರೀತಿಯಲ್ಲಿ ಅನೇಕ ಕಡೆಗಳಲ್ಲಿ
ಕರ್ನಾಟಕದ ಮತ್ತು ಭಾರತದ ಅನೇಕ ಸ್ಥಳಗಳಲ್ಲಿ ಅವರು ವಿದ್ಯಾರ್ಥಿ ನಿಲಯಗಳನ್ನ ಓಪನ್ ಮಾಡಿದ್ರು ಮತ್ತು ಮುಖ್ಯವಾಗಿ ಆಸ್ಪತ್ರೆಗಳನ್ನ ತೆರೆದ್ರು. ಅಲ್ಲೆಲ್ಲ ಉಚಿತವಾದಂತಹ ಒಂದು ಸೇವೆ ಸಿಗುವ ಹಾಗೆ ಮಾಡಿದ್ರು. ಉಡುಪಿಯಲ್ಲಿ ರಥಬೀದಿಯ ಒಳಗೇನೆ ಒಂದು ಉಚಿತ ಚಿಕಿತ್ಸಾಲಯವನ್ನ ತೆಗೆದ್ರು. ಒಟ್ಟಾರೆಯಾಗಿ ಸಮಾಜಕ್ಕೆ ನಾನು ಏನಾದ್ರೂ ಕೊಡಬೇಕು, ಸಮಾಜಕ್ಕೆ ನಾನು ಏನಾದ್ರೂ ಸಹಾಯವನ್ನು ಮಾಡಬೇಕು, ಈ ಜಗತ್ತಿನಲ್ಲಿ ಹುಟ್ಟಿ ಬಂದ ಮೇಲೆ ನಾನು ನನ್ನ ಕೈಲಾದ ಒಂದು ಸೇವೆಯನ್ನ ಈ ಸಮಾಜಕ್ಕೆ ಕೊಡಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಅವರು ಗಂಧದ ಹಾಗೆ ತನ್ನ ಜೀವನವನ್ನ ಸವೆಸಿದ್ರು. ತನ್ನ ಕೊನೆಯ ಉಸಿರಿನವರೆಗೂ ಕೂಡ ಅವರು ಅನೇಕ, ಇವತ್ತು ಇಲ್ಲಿ ಏನು ಕೇರಳದಲ್ಲಿದ್ರೆ ನಾಳೆ ಕಾಶ್ಮೀರದಲ್ಲಿ ಇರ್ತಾ ಇದ್ರು ಅವರು. ಅಂತಹ ನಿರಂತರ ಸಂಚಾರಿ ಮತ್ತು ಅತ್ಯಂತ ನಿಸ್ಪೃಹವಾದಂತ ವ್ಯಕ್ತಿತ್ವ, ಅತ್ಯಂತ ಸರಳ ವ್ಯಕ್ತಿತ್ವ. ಅವರು ಇದ್ದ ಕೋಣೆಯಲ್ಲಿ ಅವರು ಹೇಗೆ ಇದ್ರು ಅನ್ನೋದನ್ನ ಎಷ್ಟೋ ಜನ ಹೇಳಿದ್ದಾರೆ. ಅವರು ನೆಲದ ಮೇಲೆ ಹೇಗೆ ಮಲಗ್ತಾ ಇದ್ರು, ಹೇಗೆ ಕೆಲವು ತುತ್ತುಗಳನ್ನು ಅವರು ಊಟ ಮಾಡ್ತಾ ಇದ್ರು, ಇಂತಹ ಅನೇಕ ವಿಚಾರಗಳು. ಅದು ಬಹುಶಃ ಅಂತಹ ಆದರ್ಶ ಬದುಕನ್ನ ಕಲ್ಪಿಸಿಕೊಳ್ಳುವುದು ಸುಲಭವೇನೋ, ಆದ್ರೆ ಅದನ್ನ ಆ ರೀತಿಯ ಬಾಳ್ವೆಯನ್ನ ಮಾಡುವುದು ಬಹಳ ಕಷ್ಟ. ಅಂತಹ ಒಂದು ಬಾಳ್ವೆಯನ್ನು ಕೂಡ ಒಬ್ಬ ಸಂತನಾಗಿ ಮಾಡ್ಲಿಕ್ಕೆ ಸಾಧ್ಯ ಅನ್ನುವುದನ್ನ ತೋರಿಸಿಕೊಟ್ಟದ್ದು ವಿಶ್ವೇಶತೀರ್ಥರು. ಮತ್ತು ಕೊನೆಯದಾಗಿ ನಾನು ಒಂದು ಮಾತನ್ನ ಹೇಳಬೇಕು. ನಮ್ಮಲ್ಲಿ ಕರ್ಮಠರು ಅಂತ ಹೇಳಿದ್ರೆ ಒಂದು ಬಗೆಯ ನೆಗೆಟಿವ್ ಫೀಲಿಂಗ್ ಇದೆ, ಅಂದ್ರೆ ಋಣಾತ್ಮಕವಾದಂತ ಒಂದು ಭಾವನೆ ಇದೆ. ಕರ್ಮಠರು ಅವರು ಯಾವುದಕ್ಕೂ ಒಪ್ಪುವುದಿಲ್ಲ, ಅವರು ತಾವಾಯ್ತು ತಮ್ಮ ಸಿದ್ಧಾಂತ ಆಯ್ತು ಅಂತ ಕುತ್ಕೊಂಡಿರ್ತಾರೆ ಅನ್ನೋ ಒಂದು ಮಾತುಗಳು ಸಮಾಜದಿಂದ ಬರ್ತವೆ. ಆದ್ರೆ ಅಂತಹ ಒಂದು ಕರ್ಮಠವಾದಂತಹ ಒಂದು ವ್ಯವಸ್ಥೆಯ ಒಳಗೆ ಇದ್ದೂ ಕೂಡ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸವನ್ನ ಮಾಡ್ಲಿಕ್ಕೆ ತೊಡಗಿದ ವ್ಯಕ್ತಿತ್ವ ವಿಶ್ವೇಶತೀರ್ಥರದು. ಅವರು ಒಂದು ಕಡೆ ಹೇಳ್ತಾರೆ, ನಾನು ಒಂದು ಸೈನ್ಯಕ್ಕೆ ಸೇನಾಧಿಕಾರಿ ಇದ್ದ ಹಾಗೆ, ಸೇನಾಧಿಪತಿ ಇದ್ದ ಹಾಗೆ, ನಾನು ಸೇನಾಧಿಪತಿಯಾಗಿದ್ದುಕೊಂಡು ಯುದ್ಧ ಭೂಮಿಯಲ್ಲಿ ತುಂಬಾ ಮುಂದೆ ಹೋಗುವ ಹಾಗಿಲ್ಲ. ನನ್ನ ಸೈನ್ಯದ ಜೊತೆಗೆ ನಾನು ಹೋಗ್ಬೇಕಾಗ್ತದೆ. ಸೈನ್ಯಕ್ಕಿಂತ ಒಂದು 2 ಹೆಜ್ಜೆ ಮುಂದೆ ಇರಬಹುದು ಅಷ್ಟೇನೆ. ನಾನು ಸೈನ್ಯವನ್ನ ಹಿಂದೆ ಬಿಟ್ಟು ತೀರಾ ಮುಂದೆ ಹೋದ್ರೆ ಎದುರಿನ ಶತ್ರುಪಾಳಯದವರು ನನ್ನನ್ನ ಕೊಲ್ಲಬಹುದು ಅಥವಾ ನನ್ನನ್ನು ತೆಗೆದುಕೊಂಡು ಸೆರೆಯಾಗಿಸಬಹುದು. ಅದೇ ರೀತಿಯಲ್ಲಿ ನಾನು ಸೈನ್ಯವನ್ನು ಮುಂದೆ ಬಿಟ್ಟು ನಾನು ಹಿಂದೆ ನಿಲ್ಲುವುದರಲ್ಲಿ ಅರ್ಥ ಇಲ್ಲ. ಸೈನ್ಯದ ಜೊತೆಗೆ ನಾನು ಮುಂದೆ ಹೋಗ್ಬೇಕಾಗ್ತದೆ, ಆದ್ರೆ ಸೈನ್ಯವನ್ನ ಸರಿಯಾದ ದಾರಿಯಲ್ಲಿ ನಾನು ಮುಂದೆ ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಅನ್ನುವ ಮಾತನ್ನ ಅವರು ಹೇಳಿದ್ರು. ಇದೊಂದು ಅತ್ಯಂತ ಅರ್ಥಪೂರ್ಣವಾದ ರೂಪಕ. ಯಾಕೆಂತ ಹೇಳಿದ್ರೆ ಅವರು ಆಗಿದ್ದದ್ದು ಒಬ್ಬ ಮಾಧ್ವ ಪೀಠಾಧಿಪತಿಯಾಗಿ. ಹಾಗಾಗಿ ಮಾಧ್ವ ಪೀಠದ ಒಂದು ಕಟ್ಟುಕಟ್ಟಳೆಗಳು ಏನಿದೆ ಅದನ್ನ ಮೀರಿ ಅವರು ಹೋಗುವ ಹಾಗೆ ಇರಲಿಲ್ಲ. ಆದ್ರೆ ಆ ಕಟ್ಟುಕಟ್ಟಳೆಗಳನ್ನ ಅನುಸರಿಸಿಕೊಂಡೇ ಏನೆಲ್ಲ ಕೆಲಸಗಳನ್ನು ಮಾಡಬಹುದೋ ಅದನ್ನ ಅವರು ಮಾಡಿ ತೋರಿಸಿದ್ರು. ಹಾಗಾಗಿ ಮತ್ತೆ ನಾನು ತೋಳ್ಪಾಡಿಯವರ ಒಂದು ಮಾತನ್ನ ಹೇಳುವುದಾದ್ರೆ, ಅವರು ಒಂದು ಕಡೆ ಹೇಳ್ತಾರೆ, ವಿಶ್ವೇಶತೀರ್ಥರಿಗೆ ಅನೇಕರು ಅವರ ಅಭಿಮಾನಿಗಳಿದ್ದಾರೆ, ಅವರ ವೈರಿಗಳಿದ್ದಾರೆ, ಅವರ ಶತ್ರುಗಳಿದ್ದಾರೆ, ವಿರೋಧಿಗಳಿದ್ದಾರೆ. ಹೆಚ್ಚಾಗಿ ಅವರಿಗೆ ವಿರೋಧಿಗಳ ಸಂಖ್ಯೆ ತುಂಬಾ ದೊಡ್ಡದಿತ್ತು. ಬೇರೆ ಎಲ್ಲ ಸನ್ಯಾಸಿಗಳಿಗೆ ಇರುವ ವಿರೋಧಿಗಳ ಸಂಖ್ಯೆಗಿಂತ ವಿಶ್ವೇಶತೀರ್ಥರಿಗೆ ಇದ್ದ ವಿರೋಧಿಗಳ ಸಂಖ್ಯೆ ದೊಡ್ಡದು. ಯಾಕಂದ್ರೆ ಅವರು ಯಾವ ಕೆಲಸವನ್ನು ಮಾಡಿದ್ರು ಕೂಡ ಅವರು ಮಾಡಿದ್ದು ತಪ್ಪು, ಇದು ಕೇವಲ ಬೂಟಾಟಿಕೆ, ಇದು ಕೇವಲ ಕಂದಾಚಾರ, ಹೀಗೆ ಏನೇನೋ ಹೇಳ್ಕೊಂಡು ಅವರನ್ನ ಬೈಯುವಂತಹ ಬಹಳ ದೊಡ್ಡ ಒಂದು ಗುಂಪು ಇತ್ತು. ಹೀಗೆ ಅವರ ಅಭಿಮಾನಿಗಳು, ಅವರ ಭಕ್ತರು, ಅವರ ಅನುಯಾಯಿಗಳು, ಅವರ ವಿದ್ಯಾರ್ಥಿಗಳು, ಅವರ ವಿರೋಧಿಗಳು, ಈ ಎಲ್ಲರಿಗೂ ಕೂಡ, ಅದು ಹೊಗಳುವವರಿರ್ಲಿ ತೆಗಳುವವರಿರ್ಲಿ, ಎಲ್ರಿಗೂ ಕೂಡ ಒಪ್ಪಿತವಾದಂತಹ ಒಂದೇ ಒಂದು ವಿಷಯ ಏನು ಅಂತ ಹೇಳಿದ್ರೆ, ವಿಶ್ವೇಶತೀರ್ಥರು ತನ್ನ ಸನ್ಯಾಸಿ ಬದುಕಿಗೆ ಅಥವಾ ತನ್ನ ಸನ್ಯಾಸದ ಒಂದು ಜೀವನಕ್ಕೆ ಯಾವತ್ತೂ ಕೂಡ ಅಪರಾಧ ಅಥವಾ ಅಪವಾದವನ್ನ ಎಸಗಲಿಲ್ಲ, ಅಪರಾಧವನ್ನ ಮಾಡಲಿಲ್ಲ. ಅವರು ಬಹಳ ಸನ್ಯಾಸಿ ಹೇಗಿರಬೇಕು ಅದಕ್ಕೆ ತಕ್ಕಾಗಿ ನಡೆದುಕೊಂಡ್ರು. ಸನ್ಯಾಸ ಜೀವನವನ್ನ ಅತ್ಯಂತ ಶುದ್ಧವಾಗಿ, ಅತ್ಯಂತ ಪ್ರಾಮಾಣಿಕವಾಗಿ ಅವರು ನಡೆಸಿದ್ರು ಅನ್ನುವ ಮಾತಿನಲ್ಲಿ ಮಾತ್ರ ಯಾರಿಗೂ ಕೂಡ ಭಿನ್ನಾಭಿಪ್ರಾಯ ಇಲ್ಲ. ಅವರು ವಿಶ್ವೇಶತೀರ್ಥರ ಕೆಲಸಗಳನ್ನ ಬೇಕಾದ್ರೆ ತೆಗಳಬಹುದು, ಅವರು ಮಾಡಿದ್ದು ಸರಿ ಇಲ್ಲ ಅಂತ ಹೇಳ್ಬೋದು, ಅವರು ಏನೋ ಒಂದು ಬೂಟಾಟಿಕೆ ಮಾಡಿದ್ರು ಅಂತ ಹೇಳ್ಬೋದು, ಪ್ರಸಿದ್ಧಿಗೋಸ್ಕರ ಮಾಡಿದ್ರು ಅಂತ ಹೇಳ್ಬೋದು. ಹೀಗೆ ಜನರು ತಮ್ಮ ಮನಸ್ಸಿಗೆ ಬಂದದ್ದನ್ನ, ಮನಸ್ಸಿಗೆ ತೋಚಿದ್ದನ್ನ ವಿಶ್ವೇಶತೀರ್ಥರ ಮೇಲೆ ಹೇಳ್ಬಹುದು, ಆರೋಪಗಳನ್ನು ಮಾಡಬಹುದು. ಆದ್ರೆ ಒಂದು ವಿಷಯದಲ್ಲಿ ಅದೇನು ಅಂತ ಹೇಳಿದ್ರೆ, ಒಬ್ಬ ಸನ್ಯಾಸಿಯಾಗಿ ಹೇಗೆ ನಡೆದುಕೊಳ್ಳಬೇಕೋ ತನ್ನ ಸನ್ಯಾಸಿ ಜೀವನಕ್ಕೆ, ಸನ್ಯಾಸಿ ಕ್ರಮಕ್ಕೆ, ಅದಕ್ಕೆ ಅವರು ಯಾವುದೇ ರೀತಿಯಲ್ಲಿ ಅಪಚಾರವನ್ನ ಮಾಡಲಿಲ್ಲ. ಅತ್ಯಂತ ಶುದ್ಧವಾಗಿ, ಅತ್ಯಂತ ನಿಷ್ಠೆಯಿಂದ ಅವರು ತನ್ನ ಸನ್ಯಾಸ ಜೀವನವನ್ನು ನಡೆಸಿದ್ರು ಅನ್ನುವ ಮಾತಿನಲ್ಲಿ ಮಾತ್ರ ಯಾರದ್ದೂ ಕೂಡ ವಿರೋಧ ಇರಲಿಲ್ಲ. ಅಂತಹ ಒಂದು ಜೀವನವನ್ನ, ಒಂದು ಪಾವನ ಗಂಗೆಯ ರೀತಿಯ ಒಂದು ಜೀವನವನ್ನ ನಡೆಸಿ ಅವರು ನಮ್ಮನ್ನ ಬಿಟ್ಟು ಹೋದ್ರು. ಅವರು ಕೊಟ್ಟ ಆದರ್ಶಗಳು, ಅವರು ತೋರಿಸಿದ ದಾರಿ, ಅವರು ಹಾಕಿಕೊಟ್ಟ
ಮೌಲ್ಯಗಳು, ಇವುಗಳೆಲ್ಲವೂ ಕೂಡ ನಮ್ಮನ್ನ ಇನ್ನಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗಬೇಕು, ನಮ್ಮ ಸಮಾಜವನ್ನ ತೆಗೆದುಕೊಂಡು ಹೋಗಬೇಕು. ಅವರು ಕೇವಲ ತಾನು ಸನ್ಯಾಸಿ ಮಾತ್ರ ಆಗಿರಲಿಲ್ಲ, ಅತ್ಯುತ್ತಮ ಶಿಷ್ಯರನ್ನು ಕೂಡ ಅವರು ತಯಾರು ಮಾಡಿ ಕೊಟ್ಟಿದ್ದಾರೆ ಈ ಸಮಾಜಕ್ಕೆ. ಯಾಕಂದ್ರೆ ನಿರಂತರವಾಗಿರಬೇಕು. ಸಂಸ್ಕೃತಿ ಅಂತ ಹೇಳುವಂಥದ್ದು ಅದು ಒಂದು ನದಿಯ ಪಾತ್ರ ಇದ್ದ ಹಾಗೆ. ನದಿ ಕೆಲವು ತಿಂಗಳುಗಳಲ್ಲಿ ತುಂಬಿ ಹರಿತದೆ, ಇನ್ನು ಕೆಲವು ತಿಂಗಳುಗಳಲ್ಲಿ ಅದು ಬರಡಾಗಬಹುದು, ಅಲ್ಲಿ ಯಾವುದೇ ಒಂದು ನೀರಿನ ಪಸೆ ಕಾಣದೇ ಇರಬಹುದು. ಆಗ ಅದನ್ನು ನಾವು ಮುಚ್ಚುವ ಹಾಗಿಲ್ಲ. ಇಲ್ಲಿ ನೀರಿಲ್ಲ, ಇವತ್ತು ನದಿ ಇಲ್ಲ, ಹಾಗಾಗಿ ಇದನ್ನು ಮುಚ್ಚಿಬಿಡೋಣ ಅಂತ ಹೇಳಿ ಮುಚ್ಚುವ ಹಾಗಿಲ್ಲ. ಆ ಒಂದು ಪಾತ್ರ ಅದು ನಿರಂತರವಾಗಿರ್ಬೇಕು. ಯಾಕಂದ್ರೆ ಮತ್ತೊಂದು 2 ತಿಂಗಳಾದ್ಮೇಲೆ ಮತ್ತೆ ಮಳೆ ಸುರಿತದೆ, ಮತ್ತೆ ಆ ನದಿ ತುಂಬಿ ಹರಿತದೆ. ಹಾಗಾಗಿ ಅಂತಹ ಒಂದು ನಿರಂತರತೆ ನಮ್ಮ ಭಾರತೀಯ ಸಂಸ್ಕೃತಿಗೆ, ಹಿಂದೂ ಧರ್ಮಕ್ಕೆ ತಳಪಾಯವಾಗಿರುವಂಥದ್ದೇ. ಅತ್ಯಂತ ಭದ್ರ ಬುನಾದಿಯನ್ನು ಹಾಕಿಕೊಟ್ಟದ್ದು ಏನು ಅಂತ ಹೇಳಿದ್ರೆ ಈ ಒಂದು ನಿರಂತರತೆ. ಅವರು ತನ್ನ ಗುರುಗಳ ಹಾದಿಯಲ್ಲಿ ತಾನು ನಡೆದರು, ಮತ್ತು ಗುರುಗಳನ್ನ ಅವರು ತುಂಬಾ ನೆಚ್ಚಿಕೊಂಡ್ರು ಕೂಡ ಗುರುಗಳಿಗಿಂತ ಭಿನ್ನವಾದ ಯೋಚನೆಗಳನ್ನು ಮಾಡುವ ಒಂದು ಸ್ವತಂತ್ರತೆಯನ್ನು ಕೂಡ ಬೆಳೆಸಿಕೊಂಡ್ರು. ಮತ್ತು ಅದೇ ರೀತಿಯಲ್ಲಿ ತಾನು ಹೇಗೆ ತನ್ನ ಗುರುಗಳಿಂದ ಪಡೆದರೋ ಅದರ 10 ಪಟ್ಟರಷ್ಟು ಅವರು ತನ್ನ ಶಿಷ್ಯರಿಗೆ ಕೂಡ ಅದನ್ನು ಕೊಟ್ಟಿದ್ದಾರೆ. ವಿಶ್ವಪ್ರಸನ್ನ ತೀರ್ಥರನ್ನ ಅವರು ತಯಾರು ಮಾಡಿ ಕೊಟ್ಟಿದ್ದಾರೆ, ಸಮಾಜಕ್ಕೆ ಕೊಟ್ಟಿದ್ದಾರೆ. ಈ ರೀತಿಯ ಒಂದು ನಿರಂತರತೆಯ ಒಂದು ಕೆಲಸವನ್ನು ಕೂಡ ಅವರು ಮಾಡಿ. ನಾನು ಹೇಳುವುದಿಷ್ಟೇ, ಅವರು ಕೇವಲ ತಾನೊಬ್ಬನೇ ಅಂದ್ರೆ ಒಂದು ಸನ್ಯಾಸಿಯಾಗಿ ಮಾತ್ರ ಕೆಲಸ ಮಾಡಲಿಲ್ಲ, ಅದರ ಜೊತೆಗೆ ತಾನು ಇರದೇ ಇರುವ ಒಂದು ಸಮಯದಲ್ಲೂ ಕೂಡ ತನ್ನ ಏನು ಕೆಲಸಗಳನ್ನ ಮುಂದುವರಿಸಿಕೊಂಡು ಹೋಗೋದಕ್ಕೆ ಒಬ್ಬ ಸಮರ್ಥ ಶಿಷ್ಯರನ್ನು ಕೂಡ ತಯಾರು ಮಾಡಿ ನಮಗೆ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಅವರ ಸ್ಮರಣೆ ನಿರಂತರವಾಗಿರುತ್ತದೆ, ನಮ್ಮ ಎಲ್ಲರ ಹೃದಯಗಳಲ್ಲಿ ಅವರು ಇರ್ತಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಷ್ಟು ಹೊತ್ತು ನನಗೆ ಅವರ ಬಗ್ಗೆ ಮಾತಾಡುವುದಕ್ಕೆ ಮತ್ತು ಆ ಎಲ್ಲ ನೆನಪುಗಳನ್ನ ಮತ್ತೆ ಮಾಡಿಕೊಳ್ಳುವುದಕ್ಕೆ ಒಂದು ಕಾರಣೀಭೂತರಾದ ನಿಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಅರ್ಪಿಸಬೇಕು. ವಿಶ್ವೇಶತೀರ್ಥರು ನಮ್ಮೆಲ್ಲರಿಗೂ ಕೂಡ ದಾರಿದೀಪವಾಗಿರ್ಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀಯುತ ರೋಹಿತ್ ಚಕ್ರತೀರ್ಥ ಅವರು ಇದುವರೆಗೂ ಕೂಡ ತುಂಬಾ ಚೆನ್ನಾಗಿ ಈ ಪ್ರವಚನ, ಈ ಉಪನ್ಯಾಸವನ್ನು ನಡೆಸಿಕೊಟ್ರು. ಅವರು ಪ್ರಾರಂಭದಲ್ಲೇ ಹೇಳಿದಂತೆ ಲಕ್ಷ್ಮೀ ತೋಳ್ಪಾಡಿಯವರ ಮಾತನ್ನ ಅವರು ಉದಾಹರಿಸಿದ್ರು. ಹೊಟ್ಟ ಕುದುರೆಯನ್ನ ಏರಿ ಗುರಿಯನ್ನ ತಲುಪಬೇಕು. ಆದ್ರೆ ಆ ಕುದುರೆ ಮೇಲೆ ಕುಳಿತುಕೊಂಡಿರ್ತಕ್ಕಂತಹ ವ್ಯಕ್ತಿಗೆ ಕುದುರೆ ಮೇಲೆ ಹತೋಟಿ ಇರಬೇಕು. ಆ ಕುದುರೆ ಮೇಲೆ ಹತೋಟಿ ಇಲ್ಲ ಅಂತ ಆದ್ರೆ ಅವನ ದಾರಿ ತಪ್ಪಿ ಕುದುರೆ ಎಲ್ಲೋ ಒಂದು ಪ್ರಪಾತದಲ್ಲಿ ಬೀಳತ್ತೆ. ಇವತ್ತು ರೋಹಿತ್ ಚಕ್ರತೀರ್ಥ ಅವರು ತಾವು ಹೇಳ್ಬೇಕಾಗಿರ್ತಕ್ಕಂತಹ ವಿಷಯದ ಬಗ್ಗೆ ಒಳ್ಳೆ ಹಿಡಿತ ಅದನ್ನ ಹೊಂದಿದ್ರು. ಅದನ್ನ ಮನಮುಟ್ಟುವಂತೆ ಸುಂದರವಾಗಿ ನಿರೂಪಣೆ ಮಾಡ್ತಕ್ಕಂತಹ ಶಕ್ತಿ ಚಕ್ರತೀರ್ಥ ಅವರಿಗೆ ಅದು ಕರಗತವಾಗಿದೆ. ಯಾವುದೇ ವಿಷಯಗಳನ್ನ ಕೊಟ್ಟರೂ ಕೂಡ ತುಂಬಾ ಚೆನ್ನಾಗಿ ಶ್ರೋತೃಗಳ ಮನಮುಟ್ಟುವಂತೆ ಹೇಳ್ತಕ್ಕಂತಹ ಶಕ್ತಿ ಅದು ಇವತ್ತು ಅವರ ಉಪನ್ಯಾಸದಿಂದ ಇವತ್ತು ಅಭಿವ್ಯಕ್ತವಾಗಿದೆ. ಶ್ರೀಪಾದಂಗಳವರು ಅನೇಕ ಬಾರಿ ಅವರು ಏನೇ ಕೆಲಸಗಳನ್ನ ಮಾಡಿದರೂ ಕೂಡ ಆಕ್ಷೇಪಗಳು, ಟೀಕೆಗಳಿಗೆ ಒಳಗಾಗ್ತಾ ಇದ್ರು. ಆದ್ರೆ ಯಾವುದೇ ಸಂದರ್ಭದಲ್ಲೂ ಕೂಡ ಶ್ರೀಪಾದಂಗಳವರು ಉದ್ವೇಗಕ್ಕೆ ಒಳಗಾಗ್ದೇನೆ ತುಂಬಾ ಸಮಾಧಾನದಿಂದ ಅದನ್ನೆಲ್ಲವನ್ನು ಕೂಡ ಎದುರಿಸ್ತಾ ಇದ್ರು. ಆದ್ರಿಂದಾಗಿ ಅವರು ಎತ್ತರವನ್ನ ಏರ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ತುಂಬಾ ಚೆನ್ನಾಗಿ ದೃಷ್ಟಾಂತಗಳಿಂದ ಚಕ್ರತೀರ್ಥ ಅವರು ನಿರೂಪಣೆ ಮಾಡಿದ್ದಾರೆ. ಅದರಂತೆ ಅವರ ಹಾಕಿಕೊಟ್ಟಿರ್ತಕ್ಕಂತಹ ಈ ಸಮಾಜ ಸೇವೆ, ಆ ನಿಷ್ಕಳಂಕವಾದ ಸನ್ಯಾಸದ ಜೀವನ ಅವರಲ್ಲಿ ಇದ್ದದ್ದು, ಅದು ಅವಿಚ್ಛಿನ್ನವಾಗಿ ನಿರಂತರವಾಗಿ ಹರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಒಳ್ಳೆ ಮಾತನ್ನು ಕೂಡ ಚಕ್ರತೀರ್ಥ ಅವರು ಹೇಳಿದರು. ಅವ್ರು ಹೇಳಿದ್ರು, ಎಷ್ಟೋ ಬಾರಿ ಮಳೆ ಇಲ್ದೇನೆ ನದಿ ಒಣಗಿ ಹೋಗತ್ತೆ, ನದಿಯ ಪ್ರವಾಹವೇ ಅದು ವಿಚ್ಛಿನ್ನವಾಗ್ಬಿಡತ್ತೆ, ನಿಂತು ಹೋಗತ್ತೆ, ಅದು ನಿರಂತರವಾಗಿ ಹರಿಬೇಕು. ವಿಶ್ವಪ್ರಸನ್ನ ತೀರ್ಥರು ಖಂಡಿತವಾಗಿಯೂ ಕೂಡ ಅದನ್ನು ಹರಿಸ್ತಾ ಇದ್ದಾರೆ ಎಂಬುದಾಗಿ. ಪರಮ ಪೂಜ್ಯ ಶ್ರೀಪಾದಂಗಳವರು ಹಾಕಿಕೊಟ್ಟಿರ್ತಕ್ಕಂತಹ ಈ ದಾರಿ ಅದು ಪವಿತ್ರವಾದ ಜ್ಞಾನ ಗಂಗೆ. ಅದು ಮಳೆಗಾಲದಲ್ಲಿ ಮಾತ್ರ ಹರಿಯೋದಲ್ಲ, ಆ ಗಂಗೆ ಅದು ನಿರಂತರವಾಗಿ ಬೇಸಿಗೆ ಕಾಲದಲ್ಲೂ ಕೂಡ ಪವಿತ್ರವಾಗಿ ತಾನು ಹರಿತಾ ಇರುತ್ತೆ. ಹಾಗೆ ಪರಮ ಪೂಜ್ಯ ವಿಶ್ವೇಶ ತೀರ್ಥ ಶ್ರೀಪಾದಂಗಳವರು ಅವರ ಗಂಗೆ, ಅವರು ಭಗೀರಥರಾಗಿ ಗಂಗೆಯನ್ನ ತಂದಿರ್ತಕ್ಕಂಥದ್ದು ಈ ಸಮಾಜ ಸೇವೆ, ನಮ್ಮ ಸನಾತನ ಸಂಸ್ಕೃತಿಯ ಉಳಿವು. ಆ ಗಂಗೆ ಅದು ಅವಿಚ್ಛಿನ್ನವಾಗಿ ಅವಿಚ್ಛಿನ್ನವಾಗಿ ಹರಿಯತಕ್ಕಂತಹದ್ದು ಅನ್ನೋ ಮಾತು ಚಕ್ರತೀರ್ಥ ಅವರದ್ದು ತುಂಬಾ ಸ್ವಾಗತಾರ್ಹವಾದ ಸುಂದರವಾದ ಮಾತು. ಚಕ್ರತೀರ್ಥ ಅವರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ವಿಶ್ವೇಶ ತೀರ್ಥ ಸೇವಾ ಸಂಘ
ಪರಮ ಪೂಜ್ಯ ಶ್ರೀಪಾದಂಗಳವರ ಅಭಿಮಾನಿಗಳು, ಭಕ್ತರು, ಅವರೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಪ್ರಣಾಮ ಪೂರ್ವಕವಾಗಿ ಕೃತಜ್ಞತೆಗಳನ್ನ ನಾನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ನಡೆಸಿಕೊಟ್ಟಿದ್ದಕ್ಕೆ ನಾನು ವೈಯಕ್ತಿಕವಾಗಿಯೂ ಕೂಡ ಅವರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ, ಮುಂದಿನ ನಮ್ಮ ಎಲ್ಲ ಕಾರ್ಯಕ್ರಮದ ಒಳಗೂ ಕೂಡ ಅವರು ಇದೇ ರೀತಿ ಸಕ್ರಿಯವಾಗಿ ನಮ್ಮಲ್ಲಿ ಭಾಗವಹಿಸಬೇಕು ಎಂಬುದಾಗಿಯೂ ಕೂಡ ನಾನು ಅವರಲ್ಲಿ ಪ್ರಾರ್ಥನೆಯನ್ನ ನಾನು ಮಾಡ್ಕೊಳ್ತಾ ಇದ್ದೇನೆ. ನಾಳೆ ದಿವಸ ಉಡುಪಿ ಸಂಸ್ಕೃತ ಮಹಾಪಾಠಶಾಲೆಯ ಜ್ಯೋತಿಷ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಶ್ರೀಯುತ ಡಾಕ್ಟರ್ ಶಿವಪ್ರಸಾದ ತಂತ್ರಿಯವರು ಒಂದು ಹೊಸ ರೀತಿಯಲ್ಲಿ ಶ್ರೀಪಾದಂಗಳವರ ಜಾತಕ ಅದೆಲ್ಲವನ್ನು ಇಟ್ಕೊಂಡು ಒಂದು ಹೊಸ ರೀತಿಯಲ್ಲಿ ನಾನು ಮಾತನಾಡ್ತೀನಿ ಎಂಬುದಾಗಿ ಹೇಳಿದ್ದಾರೆ. ಆದ್ರೆ ನಾಳೆ ದಿವಸ 7 ಗಂಟೆಗೆ ಸರಿಯಾಗಿ ಎಲ್ಲರೂ ಕೂಡ ಉಪಸ್ಥಿತರಾಗಬೇಕು ಅಂತ ತಿಳಿಸ್ತಾ ಇದ್ದೇನೆ. ಶ್ರೀಯುತ ಚಕ್ರತೀರ್ಥ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ವಂದನ ಪೂರ್ವಕವಾಗಿ ಸಲ್ಲಿಸ್ತಾ ಇದ್ದೇನೆ. ಸ್ನಾರ್ಪಣ ಮಸ್ತು.